ಓಕೆ ಸ್ನೇಹಿತರೆ, ಈ ಮೊದಲೇ ಕ್ವಶನ್ ಆಗಿ ನೋಡುತ್ತಾ ಹೋಗೋಣ. ಹಂಗಾರೆ ಇವತ್ತು 708 ಪೋಸ್ಟ್ಗೆ ಏನೋ FDA ನಡೆದಕ್ಕಂಥ ಪೋಸ್ಟ್ಗೆ HK ನಾನ್ HK ಡಿವೈಡ್ ಆಯ್ತವೆ ಇದ್ರೊಳಗಡೆ. ಈ ಮೊದಲೇ ಕ್ವಶನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಅದರಲ್ಲಿ ಮೊದಲೇ ಕ್ವಶನ್ ನೋಡ್ತಾ ಹೋಗೋಣ. ಯಾವ್ದು ನೋಡೋಣ ಮೊದಲೇ ಕ್ವಶನ್? ಹಾಗಾದ್ರೆ ನೋಡಿ, ಇದು ಬಿ ಸಿರೀಸ್ ಆಗಿರುತ್ತೆ. ಯಾವುದು ಇದು? ಬಿ ಸಿರೀಸ್ ಆಗಿರುತ್ತೆ. ನೋಡಿ ಮೊದಲೇ ಕ್ವಶನ್ ಹಾಗಾದ್ರೆ ಏನು? ಸ್ವಾಮಿ ವಿವೇಕಾನಂದ ಭಾವಚಿತ್ರ ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶಗಳಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾದ ವಿಶ್ವವಿಖ್ಯಾತ ಕಲಾವಿದರು ಯಾರು? ನೋಡಿ ಹಾಗಾದ್ರೆ ಯಾರಾಗಾದ್ರೆ BK ವರ್ಮನ, ಕೆ ವೆಂಕಟಪ್ಪನ, NC ದೇಸಾಯಿನ, KK ಹೆಬ್ಬಾಳ್ಕರನ? ಯಾರು ಹಾಗಾದ್ರೆ? ನೋಡಿ ಯಾರಾಗಾದ್ರೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು BK ವರ್ಮಾ, BKS ವರ್ಮಾ ಆಗಿರ್ತಾನೆ. ಓಕೆ, ಲೈವ್ ಬರ್ತಾ ಇದೆ. ಥ್ಯಾಂಕ್ ಯು. ಹೇಳಿದ್ದಕ್ಕೆ ಯಾರಿಗೆ? ಸದ್ದಾಮ್ ಯಾರಿಗೆ? ಥ್ಯಾಂಕ್ ಯು. ನೋಡಿ ಇದಕ್ಕೆ BKS ವರ್ಮಾ ಅವರು. ಹಂಗಂದ್ರೆ ಇದ್ರದ್ದು ಅವ್ರು ಏನಾಗಿರ್ತಾರೆ ಇವರು ಅಂತೇಳಿ ಎಕ್ಸ್ಪ್ಲನೇಷನ್ ನೋಡಿ. ಅವತ್ತು ನೀವು ಬರೀ ಕ್ವಶನ್ ಇತ್ತು ಕೀ ಆನ್ಸರ್ ನೋಡ್ಕೊಂತ ಹೋಗ್ಬೇಡಿ. ಯಾಕಂದ್ರೆ KE ಯಾವ ತರದ ಕ್ವಶನ್ ತೆಗಿಯಕತ್ತ ನಿಮ್ಗೆ ಅರ್ಥ ಆಗ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು ನಿಮ್ಗೆ ಎಕ್ಸ್ಪ್ಲನೇಷನ್ ನೋಡಿ. ಯಾಕಂದ್ರೆ ಈಗ ಮುಂದೆ PSIನು KA ನಡೆಸುತ್ತೆ, PC-ನೂ KA ನಡೆಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಎಕ್ಸ್ಪ್ಲನೇಷನ್. ಎದಕ್ಕೆ ನೋಡೋದ್ರಿಂದ ಅಂದ್ರೆ ನೀವು ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮ್ಗೆ ಯಾವ ಬುಕ್ಕ ಓದ್ತಿರ್ತಾರಲ್ಲ ಅವಾಗ ಹೌದು ಇಲ್ಲಿ ಕ್ವಶನ್ ಅರೈಸ್ ಆಯ್ತಿದ್ದಾವೆ, ನಾವು ಇಲ್ಲಿ ಈ ತರದಂತ ಓದ್ಬೇಕು. ಬರೀ ನೀವು ಕೀ ಆನ್ಸರ್ ನೋಡ್ಬಿಟ್ರೆ ಏನ್ ಅರ್ಥ? ಕೀ ಆನ್ಸರ್ ನೋಡ್ರಿ ನಿಮ್ಗೆ ಏನಾರು ಅರ್ಥ ಆಯ್ತಾಯ್ತಾ? ಇಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ ಮೊದಲು ಅದನ್ನ ಎಕ್ಸ್ಪ್ಲನೇಷನ್ ನೋಡಿ, ಏನೇನು ಹೆಂಗ್ ಕೇಳ್ತಾನೆ KA ಕ್ವಶನ್ ಪೇಪರ್. ಅದಕ್ಕೋಸ್ಕರ ನಿಮ್ಗೆ ಹೇಳೋದು ಸ್ನೇಹಿತರೆ. ಯಾಕಂದ್ರೆ ಇತ್ತೀಚಿಗೆ ನಾವು KPSC ಮತ್ತೆ ನಮ್ಮ KSP ಕ್ವಶನ್ ಪೇಪರ್ ತೆಗಿಯೋದ ಬೇರೆ ಇತ್ತು. ಅಲ್ಲಿ ತೆಗಿಯೋರು ಪೊಲೀಸರು ಇದ್ರು, ಪೊಲೀಸರು ಆಮೇಲೆ ತಕೊಂಡು ಹೋಗಿದ್ರು. KPSC ಒಳಗಡೆ ಆಫೀಸರ್ಸ್ ತೆಗೆದು ಇಲ್ಲಿ KA ಒಳಗಡೆ ಲೆಕ್ಚರ್ಸ್ ತೆಗಿತಾ ಇದ್ದಾರೆ ಕ್ವಶನ್. ಅರ್ಥ ಮಾಡ್ಕೊಳ್ಳಿ, ಲೆಕ್ಚರ್ಸ್ ತೆಗಿತಾ ಇದ್ದಾರೆ ಕ್ವಶನ್. ಅದಕ್ಕೋಸ್ಕರ ನೀವು ಯಾವ ರೀತಿ ಓದ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಕೀ ಆನ್ಸರ್ ನೋಡೋದಲ್ಲ, ಅದರ ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಮೊದಲು. ಎಲ್ಲಿ ಕ್ವಶನ್ ಅರ್ಥ ನೋಡಿ. ಇದಕ್ಕೆ BKS ವರ್ಮಾ ಅಂತಾನೆ ಕರೆಕ್ಟ್ ಆನ್ಸರ್ ಇದೆ. ನೋಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಏನ ತರ ಇರ್ತಂದ್ರೆ ಯಾವ ರೀತಿ ನೋಡಿ. BKS ವರ್ಮಾ ಅವರು ಭಾರತದ ಖ್ಯಾತ ಚಿತ್ರಕಲಾ ವಿದರಾಗಿದ್ದರು. ಇವರು ವೇದಿಕೆ ಮೇಲೆ ನೇರ ಪ್ರದರ್ಶನ ಮೂಲಕ ಚಿತ್ರಗಳನ್ನು ಬಿಡಿಸುವುದರಲ್ಲಿ ಪರಿಣಿತಿ. ಇವರು ಬರೆದ ವಿವೇಕಾನಂದ ಚಿತ್ರಗಳು ಮತ್ತು ವಿವಿಧ ಭಂಗಿಗಳಲ್ಲಿರುವ ಗಣಪತಿ ಚಿತ್ರಗಳು ಜಗತ್ ಪ್ರಸಿದ್ಧವಾಗಿವೆ. ನೋಡಿ ಇವರು ಲೈವ್ ಪೇಂಟಿಂಗ್ ಆರ್ಟಿಸ್ಟ್. ಇವರು ಲೈವ್ ಪೇಂಟಿಂಗ್ ಆರ್ಟಿಸ್ಟ್ ಆಗಿರ್ತಾರೆ. ಅದಕ್ಕೋಸ್ಕರ ಇವರು ಪ್ರಸಿದ್ಧಿಯಾಗಿರ್ತಾರೆ ನೋಡಿ ಇವರು. ಅದಕ್ಕೋಸ್ಕರ ನೋಡಿ ಇಂಥವೆಲ್ಲ ನಮ್ಗೆ ಯಾರಿಗೆ ಗೊತ್ತಿರಲ್ಲ ಇವು. ಲೈವ್ ಪೇಂಟಿಂಗ್ ಆರ್ಟಿಸ್ಟು, ಪಂಡಿತರು, ಇಂಥ ಕ್ವಶನ್ ಕೇಳ್ತಾ ಇದ್ದಾನೆ. ನೀವು ಬರೀ ಸ್ಪೋರ್ಟ್ಸ್ ನೋಡೋದು ಅಂತ ನೋಡ್ರಿ. ಅದ್ರ ಜೊತೆಗೆ ಇವನು ಇಂಥ ಕ್ವಶನ್ ನೋಡ್ಬೇಕಾಗುತ್ತೆ. ನೋಡಿ ಸೆಕೆಂಡ್ ಕ್ವಶನ್ ನೋಡೋಣ. ಈಗ ನವಮಂಗಳೂರು ಬಂದರು ಟ್ರಸ್ಟ್ನ ಸುವರ್ಣ ಮಹೋತ್ಸವ ಸ್ಮರಣಾರ್ಥ ನವೆಂಬರ್ 2025ರಲ್ಲಿ 1500 ಕೋಟಿ ಮೌಲ್ಯದ ನೂತನ ಯೋಜನೆಗಳನ್ನು ಉದ್ಘಾಟಿಸಿದ ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗ ಸಚಿವರ ಹೆಸರಿಸಿ. ನೋಡಿ ಕಮೆಂಟ್ ಮಾಡಿ. ಆಪ್ಷನ್ ಎ ಜ್ಯೋತಿರಾದಿತ್ಯ ಸಿಂಧಿಯಾ, ಆಪ್ಷನ್ ಬಿ ಸರ್ಬಾನಂದ್ ಸೋನೆವಾಲಾ, ಆಪ್ಷನ್ ಸಿ ಗಜೇಂದ್ರ ಸಿಂಗ್, ಆಪ್ಷನ್ 4 ಹರ್ದೀಪ್ ಸಿಂಗ್. ನೋಡಿ ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಹೇಳಿ. ನೋಡಿ ಇದಕ್ಕೆ ಯಾವುದು? ಕರೆಕ್ಟು ಆಪ್ಷನ್ ಬಿ ಸರ್ಬಾನಂದ್ ಸೋನೋವಾಲಾ. ನೋಡಿ ನೀವು ಏನು ಬರೀ ನೀವು ಪ್ರಧಾನ ಮಂತ್ರಿಗಳು, ಪ್ರೆಸಿಡೆಂಟು ಇಂಥವ್ರನ್ನೇ ನೋಡ್ಕೊಂತ ಹೋಗೋದು. ನಮ್ಮ ಪ್ರಧಾನ ಮಂತ್ರಿ ಯಾರು, ಪ್ರೆಸಿಡೆಂಟ್ ಯಾರು, ಬರೀ ಇಂಥವ್ರನ್ನ ನೋಡ್ಕೊಂತ ಹೋಗೋದಲ್ಲ. ಇಂಧನ ಮಂತ್ರಿ ಯಾವ್ದು ಅದು ಅಲ್ಲ. ನೋಡಿ ಯಾವ ಮಂತ್ರಿನ ಕೇಳ್ಯಾರ ನೋಡಿ. ಇವರು ಮಂತ್ರಿ ಹೆಸರು ಕೇಳ್ಯವ್ರೆ. ಯಾವ ಮಂತ್ರಿ ಕೇಳ್ಯವ್ರೆ ನೋಡಿ? ಸರ್ಬಾನಂದ್ ಸೋನೋವಾಲಾ ಅವರು ನೋಡು ಪ್ರಸ್ತುತ ಭಾರತ ಸರ್ಕಾರ ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗ ಸಚಿವರಾಗಿರ್ತಾರೆ ಇವರು ಸ್ನೇಹಿತರೆ. ನೋಡಿ ಅದಕ್ಕೋಸ್ಕರ ನಿಮ್ಗೆ ಹೇಳೋದು. ನೋಡಿ ಎಂತಲ್ಲಿ ಕ್ವಶನ್ ಕೇಳ್ಯಾರ ನೋಡಿ. ಕೇಂದ್ರ ಜಲಮಾರ್ಗ, ಹಡಗು ಮತ್ತು ಜಲಮಾರ್ಗ ಸಚಿವರ ಹೆಸರು ಕೇಳ್ಯಾರ ಇವ್ರು. ಅವ್ರು ಎಲ್ಲಿ ಉದ್ಘಾಟನೆ ಮಾಡಿದ್ರ ಮೂಲಕ ಅವ್ರ ಹೆಸರನ್ನ ಡೈರೆಕ್ಟ್ ಆಗಲ್ಲ. ಈ ತರ ಅವ್ರು ಏನ್ ಕಾರ್ಯ ಮಾಡಿದ್ರು ಅದನ್ನ ಕೇಳ್ಬಿಟ್ಟು ಅವ್ರ ಹೆಸರು ಕೇಳಿದಂಗೆ. ಅದಕ್ಕೋಸ್ಕರ ನೀವು ಎಲ್ಲಾ ರೀತಿಯಿಂದ ಏನು ಈಗ ಇತ್ತೀಚೆಗೆ ಯೋಜನೆಗಳು ಆಯ್ತಿರ್ತಾವಪ್ಪ, ಏನಾರ ಯೋಜನೆಗಳು ಎಲ್ಲ ಉದ್ಘಾಟನೆಗಳು ಆಯ್ತಾ ಇರ್ತೀವಿ. ಉದ್ಘಾಟನೆ ಯಾರು ಮಾಡಿದ್ರು ಜಸ್ಟ್ ನೋಡ್ಕೋಬೇಕು. ಅದನ್ನ ಬರೆದಿಟ್ಟು ಬೈಪಟ್ ಮಾಡಿ ಅವೆಲ್ಲ ಇಲ್ಲ. ಜಸ್ಟ್ ನೀವು ಕರೆಂಟ್ ಅಫೇರ್ಸ್ನ ನ್ಯೂಸ್ ಪೇಪರ್ ಇವತ್ತೇನು ಉದ್ಘಾಟನೆ ಆಯ್ತು ದೇಶದಲ್ಲಿ ಉದ್ಘಾಟನೆ ಆಯ್ತು, ಯಾರು ಮಾಡಿದ್ರು, ಯಾವ ಸಚಿವ ಮಾಡಿದ್ರು, ಅವ ಯಾರು, ಅವು ನಿಮ್ ಫ್ಲಾಶ್ ಉಳಿದ್ ಬಿಡ್ತೇವೆ. ಅವ್ನು ಸ್ವಲ್ಪ ಫೋಟೋ ನೋಡ್ಬೇಕು. ಪೇಪರ್ದಾಗ ಫೋಟೋ ನೋಡಿದ್ರೆ ನಿಮ್ ಫ್ಲಾಶ್ ಉಳಿದ್ ಬಿಡ್ತೇವೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಅಷ್ಟು ನೀವು ಪೇಪರ್ನ ಕಂಟಿನ್ಯೂಸ್ ಪಿಕ್ಚರ್ಸ್ ನೋಡ್ಬೇಕು ಸ್ನೇಹಿತರೆ. ಪೇಪರ್ದೊಳಗೆ ಓದೋತ್ನಾಗ ನೀವು ಪಿಕ್ಚರ್ಸ್ ನೋಡ್ಬೇಕು, ಅವಾಗ ನಿಮ್ಗೆ ನೆನಪುಳಿಯುತ್ತೆ. ಸರ್ಬಾನಂದ್ ಸೋನೋವಾಲಾ ಇವ್ ನಾವು ನವಮಂಗಳೂರು ಬಂದಿನ ಅಭಿವೃದ್ಧಿ ಕಾಮಗಾರಿ ಇವರು ಚಾಲನೆ ನೀಡಿದ್ದಾರೆ ಇತ್ತೀಚೆಗೆ. ಅದಕ್ಕೋಸ್ಕರ ಅವರು ಇತ್ತೀಚೆಗೆ ನವೆಂಬರ್ದಂತ ನೋಡಿ, ಇತ್ತೀಚೆಗೆ ನವೆಂಬರ್ದಂತ ಕ್ವಶನ್ ಆಗೈತೆ. ನೋಟಿಫಿಕೇಶನ್ ಯಾವಾಗ ಆಗೈತೆ? ಇದು ಆಗೋದೇನು ನೋಟಿಫಿಕೇಶನ್ ಆಗಿರೋದು ಆಗಸ್ಟ್, ಜೂನ್, ಜುಲೈಯಲ್ಲಿ ನೋಟಿಫಿಕೇಶನ್ ಆಗೈತೆ. ನವೆಂಬರ್ದ ಕ್ವಶನ್ ಕೇಳಿ ನೋಡಿ. ನೋಟಿಫಿಕೇಶನ್ ಆದ ತಕ್ಷಣ ನೀವು ಏನಾಗಬೇಕು? ನೋಟಿಫಿಕೇಶನ್ ಆಗಿಂದ ಅಲ್ಲಿಂದ ಕರೆಂಟ್ ಅಫೇರ್ಸ್ ನೀವು
ಏನ್ ನೋಡ್ಬೇಕು, ಎಕ್ಯುರೇಟ್ ಇರಬೇಕು. ಅಕ್ಯುರೇಸಿ ಅಂತಾರಲ್ಲ ಹಂಗಿರ್ಬೇಕು. ನೋಟಿಫಿಕೇಶನ್ ಇವತ್ತು ಆಯ್ತಾ, ಅಲ್ಲಿಂದ ಕರೆಂಟ್ ಅಫೇರ್ಸ್ ಇಂಚು ಬಿಡಬಾರ್ದು. ಯಾಕಂದ್ರೆ ಅಲ್ಲಿಂದನೇ ಕರೆಂಟ್ ಅಫೇರ್ಸ್ ಅವತ್ತೇನ್ ನೋಟಿಫಿಕೇಶನ್ ಆಯ್ತು ಅಲ್ಲಿಂದ ನೀವು ಕರೆಂಟ್ ಅಫೇರ್ಸ್ 2 ವರ್ಷ ಬಿಟ್ಟು ನಡೆಸಲಿ ಅವ್ರು ಎಕ್ಸಾಮ್ನ, ಅಲ್ಲಿಂದ ನೀವು ಕರೆಂಟ್ ಅಫೇರ್ಸ್ನ ನೀವು ಪರ್ಫೆಕ್ಟ್ ಇರ್ಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಯಾವ್ದು ನೋಡ್ರಿ. ಈ ಕೆಳಗಿನ 2 ಹೇಳಿಕೆಗಳಾಗಿವೆ. ಹೇಳಿಕೆ 1 ಯಾವುದು? ಬೇಸಿಗೆಗಿಂತ ಚಳಿಗಾಲದಲ್ಲಿ ಬಿಸಿ ಚಹಾ ವೇಗವಾಗಿ ತಂಪಾಗುತ್ತದೆ. ಎಸ್. ಹೇಳಿಕೆ 2 ತಂಪಾಗುವ ದರವು ಸುತ್ತಲಿನ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಸರಿಯಾದ ಆಯ್ಕೆ ಮಾಡಿ, ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿವೆ. ಯಾವ್ದಿರ ಸರಿಯಾದ ಉತ್ತರ ಹಾಗಾದ್ರೆ 3ನೇದು ಆಪ್ಷನ್ ನೋಡಿ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಹೇಳಿಕೆ 1ರ ವಿವರವಾಗಿದೆ ಅಂತ ಕೇಳಿದ್ದಾರೆ. ಹಂಗಾರೆ ಆಪ್ಷನ್ 4 ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಅಲ್ಲ. ನೋಡಿ ವಿವರಣೆ ಅಂತ ಕೇಳಿದ್ದಾರೆ. ನೋಡಿ ಯಾವ್ದು ಕರೆಕ್ಟಾಗಿ ಆನ್ಸರು ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಯಾವ್ದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿದೆ. ನೋಡು, ಬೇಸಿಗೆ ಚಳಿಗಾಲದಲ್ಲಿ ಬಿಸಿ ಚಹಾ ವೇಗವಾಗಿ ತಂಪಾಗುತ್ತದೆ. ತಂಪಾಗುವ ದರವು ಸುತ್ತಲಿನ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅಂದ್ರೆ ಇದ್ರ ರಿಲೇಟೆಡ್ ಇದು ಇರೋದು ವಾಕ್ಯ, ಅದಕ್ಕೋಸ್ಕರ ಇದು ಹೇಳಿಕೆ 3. ಹಂಗಾರೆ ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ ಹೆಂಗ ಇದು ಆಗುತ್ತೆ, ತಂಪಾಗುತ್ತೆ ಬಿಸಿ ಆಗುತ್ತೆ. ನೋಡಿ ಇಲ್ಲಿ ನ್ಯೂಟನ್ನ ಶಿಥಿಲೀಕರಣ ನಿಯಮ ನೋಡಿ, ನ್ಯೂಟನ್ ಆಫ್ ಕೂಲಿಂಗ್, ಲಾ ಆಫ್ ಕೂಲಿಂಗ್. ನೋಡಿ ಈ ತರ ನೀವು ಎಕ್ಸ್ಪ್ಲನೇಷನ್ ನೋಡ್ಕೋಬೇಕು ಸ್ನೇಹಿತರೆ. ಸುಮ್ಮನೆ ನೀವು ಕೀ ಆನ್ಸರ್ ನೋಡ್ಬಿಟ್ಟು ಹೋಗೋದಲ್ಲ. ಯಾರೋ ಬೋರ್ಡ್ ಮ್ಯಾಗ ಏನೋ ಬಿಡಿಸಿದ್ರು. ನಾವು ಲೈವ್ ಈ ತರ ಎದಕ್ಕೆ ಬರ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಲೈವ್ ಫೇಸ್ ತೋರ್ಸೋದ್ರಿಂದ ಬರೀ ನಮ್ಮ ಫೇಸ್ ನೋಡ್ತೀರಾ ನೀವು ಕಾನ್ಸೆಪ್ಟ್ ಕಡೆಗೆ ಅರ್ಥ ಮಾಡ್ಕೊಳ್ಳಲ್ಲ. ವಿದೌಟ್ ಫೇಸ್ ಮಾಡ್ತೀವಲ್ಲ ನಿಮಗೆ, ನೀವು ಕಾನ್ಸೆಪ್ಟ್ ಕಡೆಗೆ ಗಮನ ಹೋಗುತ್ತೆ. ಬರೀ ಬೋರ್ಡ್ ಮೇಲೆ ನಿಂತು ಹೇಳ್ತಿರ್ತಾರಲ್ಲ, ಅದು ಏನಾಗುತ್ತೆ ನಿಮ್ಗೆ ಗಮನ ಬರೀ ಅವ್ರು ಕೂಗಾಡೋದು, ಅವ್ರು ಫೇಸ್ ರಿಕಗ್ನೈಸಿಂಗ್ ಕಡೆಗೆ ಹೋಗುತ್ತೆ. ನೀವು ಮ್ಯಾಟರ್ ಕಡೆಗೆ ಲಕ್ಷ್ಯ ಕೊಡಲ್ಲ. ಅದಕ್ಕೋಸ್ಕರ ಫೇಸ್ ವಿದೌಟ್ ಫೇಸ್ ಯಾವ ವಿಡಿಯೋ ಇರ್ತಾವ ಅವ್ನು ನೋಡಿ ಸ್ನೇಹಿತರೆ. ಅದಕ್ಕೋಸ್ಕರ ನಾ ಹೇಳ್ತಿರೋದು. ನೋಡಿ ವಿವರಣೆ ನೋಡಿ. ನ್ಯೂಟನ್ನ ಶಿಥಿಲೀಕರಣ ನಿಯಮ ಪ್ರಕಾರ ಒಂದು ವಸ್ತು ತಂಪಾಗುವ ದರವು ಆ ವಸ್ತು ಮತ್ತು ಅದರ ಸುತ್ತಲಿನ ಪರಿಸರ ತಾಪಮಾನ ವ್ಯತ್ಯಾಸಕ್ಕೆ ನೇರ ಅನುಪಾತ ಇರುತ್ತದೆ. ಅಂದ್ರೆ ಒಂದು ವಸ್ತು ಇರುತ್ತಲ್ಲ, ಆ ವಸ್ತುವಿನ ಸುತ್ತಲೂ ವಾತಾವರಣಕ್ಕೆ ಇದು ತಂಪಾಗಬೇಕಂದ್ರೆ ಈ ವಾತಾವರಣ ಸುತ್ತಲೂ ಹೆಂಗ್ ವಾತಾವರಣ ಇರುತ್ತಲ್ಲ ಅದರದ ನೇರ ಅನುಪಾತ ಅಲ್ಲಿ ಇರುತ್ತೆ. ಅಂದ್ರೆ ನೇರ ಅನುಪಾತ ಅಂದ್ರೆ ಈಗ ನಾವು ಗಾಡಿ ಸ್ಪೀಡ್ ಹೋಗಿ ಹೆಂಗ್ ಗುದ್ದಿದ್ರೆ ನಮ್ಗೆ ಹೆಂಗ್ ಬಿರುಸು ಎದುರುಗಡೆ ಗಾಡಿದ್ ಬಂದು ನಮ್ಗೆ ಜಾಸ್ತಿ ಪೆಟ್ಟಾಗುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿನ ಹೆಂಗ ನಮ್ಮ ವಾತಾವರಣ ಇರುತ್ತೆ. ಹೆಂಗಂದ್ರೆ ಒಂದನ್ನು ಕೊಳತ್ರೆ ಇನ್ನೊಂದನ್ನು ಮಗ್ಗಲ್ದು ಹೆಂಗ್ ಕೊಳಿತೈತಲ್ಲ, ಅದೇ ತರನಾಗಿ ಈ ವಸ್ತು ತಂಪಾಗಬೇಕಂದ್ರೆ ಅದು ಸುತ್ತ ವಾತಾವರಣ ಅದಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಅದು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಮತ್ತೇನು, ಚಳಿಗಾಲದಲ್ಲಿ ಸುತ್ತಮುತ್ತಲಿನ ತಾಪಮಾನ ಕಡಿಮೆ ಇರುವುದರಿಂದ ತಾಪಮಾನದ ವ್ಯತ್ಯಾಸ ಹೆಚ್ಚಾಗಿರುತ್ತದೆ. ಆದ್ದರಿಂದ ಚಹಾ ಬೇಗನೆ ತಂಪಾಗುತ್ತದೆ. ಚಳಿಗಾಲದಲ್ಲಿ ಏನಾಗುತ್ತೆ, ಸುತ್ತಮುತ್ತಲಿನ ತಾಪಮಾನ ಕಡಿಮೆ ಇರೋದ್ರಿಂದ ತಾಪಮಾನದಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಮ್ದು ಚಹಾ ಏನು ಬೇಗ ತಂಪಾಗುತ್ತೆ. ಈ ಚಳಿಗಾಲ ಐತಲ್ಲ ಸ್ನೇಹಿತರೆ, ಇದೇ ಚಳಿಗಾಲನ ನೋಡಿ. ಅದಕ್ಕೆ ನಾ ಹೇಳ್ತಾರ ನಿಮ್ಗೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ನೀವು ಕಂಡುಕೊಂಡ್ರಿ ಅಂತ ಅನಿಸ್ತೈತಿ. ನ್ಯೂಟನ್ ಲಾ ಆಫ್ ಕೂಲಿಂಗ್, ಇದನ್ನ ಕ್ವಶನ್ ಕೇಳಿರೋದು ಸೈನ್ಸು. ನ್ಯೂಟನ್ ಲಾ ಆಫ್ ಕೂಲಿಂಗ್ ಬಗ್ಗೆ ಕೇಳಿದಾನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಬೆಂಗಳೂರಿನಲ್ಲಿ ಅಹಮದ್ ಖಾನರ್ ಪಾಲಿಬ್ಲೆಂಡ್ ಪ್ರಯೋಗವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ. ನೋಡಿ ಯಾವುದಕ್ಕೆ? ಆಪ್ಷನ್ ಎ ತ್ಯಾಜ್ಯ ನೀರಿನ ಪರಿಹಾರ, ಆಪ್ಷನ್ ಬಿ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ, ಆಪ್ಷನ್ 3 ಶಬ್ದ ಮಾಲಿನ್ಯ ನಿಯಂತ್ರಣ, ಆಪ್ಷನ್ 4 ವಾಯು ಮಾಲಿನ್ಯ ನಿಯಂತ್ರಣ. ನೋಡಿ ಬೆಂಗಳೂರಿನಲ್ಲಿ ಅಹಮದ್ ಖಾನ್ ಪಾಲಿಬ್ಲೆಂಡ್ ಪ್ರಯೋಗವು ಡ್ಯಾಶ್ಗೆ ಉದಾಹರಣೆಯಾಗಿದ್ದು ನ್ಯೂಸ್ ಪೇಪರ್ನಾಗ ಬಂದಿದ್ದ ಸ್ನೇಹಿತರೆ. ಇದು ನ್ಯೂಸ್ ಪೇಪರ್ನಾಗೆ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ ನೋಡಿದ್ದು, ನ್ಯೂಸ್ ಪೇಪರ್ ಆಧಾರಿತ. ನಾನು ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಲ್ಲ, ನಾ ಮೊದಲು ಓದಿರಿಂದ ಹೇಳ್ತಾ ಇದ್ದೀನಿ. ಪ್ರತಿದಿನ ನಾನು 4 ರಿಂದ 5 ಕ್ವಶನ್ ನ್ಯೂಸ್ ಪೇಪರ್ ಓದ್ತಾ ಇರ್ತೀನಿ. ಅದಕ್ಕೋಸ್ಕರ ಅಲ್ಲಿ ಬಂದಿರೋದ್ರಿಂದ ನಂಗೆ ನೆನಪಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ. ನೋಡಿ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ. ನೋಡಿ ವಿವರಣೆ ನೋಡೋದಾದ್ರೆ ನೋಡಿ, ನಾನು ನಿಮ್ಗೆ ಪ್ರತಿಯೊಂದಕ್ಕೂ ಎಲ್ಲ ವಿವರಣೆಗಳನ್ನ ಇಟ್ಟಿದ್ದೀನಿ. ಎದಕ್ಕಂದ್ರೆ ನಿಮ್ಗೆ ಕ್ವಶನ್ ಯಾವ ರೀತಿ ತೆಗಿತಾನೆ ಅದು ಗೊತ್ತಾಗಬೇಕು. ಬರೀ ಕೀ ಆನ್ಸರ್ ನೋಡ್ರೆ ಗೊತ್ತಾಗಲ್ಲ ಸ್ನೇಹಿತರೆ. ನೋಡಿ ವಿವರಣೆ. ಬೆಂಗಳೂರಿನ ಅಹಮದ್ ಖಾನ್ ಅವರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪುಡಿ ಮಾಡಿ ಅದಕ್ಕೆ ಬಿಟುಮಿನ್ ಮಿಶ್ರಣ ಮಾಡಿ ಪಾಲಿಬ್ಲೆಂಡ್ ಎಂಬ ಹೊಸ ವಸ್ತುವನ್ನು ಕಂಡುಹಿಡಿದರು. ನೋಡಿ ಇದಕ್ಕೆ ಸ್ನೇಹಿತರೆ ಇಲ್ಲಿ ನೋಡಿಲ್ಲಿ ನಿಮ್ ಕ್ವಶನ್ ಓದಿರಿ ಏನ್ ಅರ್ಥ ಆಯ್ತಾರ. ಬೆಂಗಳೂರಿನ ಅಹಮದ್ ಖಾನರ ಪಾಲಿಬ್ಲೆಂಡ್ ಪ್ರಯೋಗವು, ಇದು ನಿಮಗೆ ಬೆಂಗಳೂರಿನ ಅಹಮದ್ ಖಾನ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅಹಮದ್ ಖಾನ್ ಒಮ್ಮೆ ಹೆಸರು ಅನ್ಕೊಂತೀರ, ಒಮ್ಮೆ ಪ್ರಯೋಗ ಶಾಲೆ ಅನ್ಕೊಂತೀರ. ಬಟ್ ಅಹಮದ್ ಖಾನ್ ಅವರು
ನೋಡಿ ಒಂದು ಪ್ರಯೋಗ ಮಾಡಿದ್ರಿ, ಅದು ಯಾವ್ದಕ್ಕೆ ಉದಾಹರಣೆ? ಪ್ಲಾಸ್ಟಿಕ್ ತ್ಯಾಜ್ಯದ ಪರಿಹಾರಕ್ಕೆ ಉದಾಹರಣೆ. ಯಾವ ರೀತಿ ನೋಡಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯದ ಪುಡಿ ಮಾಡಿದ್ರು. ಫಸ್ಟ್ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಪುಡಿ ಮಾಡಿದ್ರು, ತ್ಯಾಜ್ಯವನ್ನು ಪುಡಿ ಮಾಡಿ ಅದಕ್ಕೆ ಏನ್ ಮಾಡಿದ್ರು? ಬಿಟಮಿನಸ್ ಮಿಶ್ರಣ ಮಾಡಿದ್ರು. ಬಿಟಮಿನಸ್ ಮಿಶ್ರಣ ಮಾಡಿದ್ರು ಸ್ನೇಹಿತರೆ. ಅದು ಮಾಡಿ ಪಾಲಿಬ್ಲೆಂಡ್ ಎಂಬ ಹೊಸ ವಸ್ತುವನ್ನು ಕಂಡುಹಿಡಿದ್ರು. ನೋಡಿ ಏನಿದ್ರು ಪ್ರಾಡಕ್ಟ್ ಹಂಗಂದ್ರೆ ಪಾಲಿಬ್ಲೆಂಡ್. ಪಾಲಿಬ್ಲೆಂಡ್ ನೋಡಿದ್ರದ್ದು ಹಿಂಗೆ ತಿಳ್ಕೊಬೇಕು ನೀವು. ನೋಡಿ ಇದನ್ನ ನೆನಪಾರ್ತಾ ಇದೇನು? ಪ್ಲಾಸ್ಟಿಕ್ ತ್ಯಾಜ್ಯದ ಪುಡಿ, ಇದಕ್ಕೆ ಬಿಟಮಿನಸ್ ಮಿಕ್ಸ್ ಮಾಡಿದ್ರು. ಇದ್ರ ಪ್ರಾಡಕ್ಟ್ ಏನ್ ಬಂತು? ಪಾಲಿಬ್ಲೆಂಡ್ ಬಂತು. ಇದನ್ನ ಅವ್ರು ಕಂಡುಕೊಂಡಿದ್ದು ಸ್ನೇಹಿತರೆ, ಅದನ್ನ ಅವ್ರು ಪ್ರಯೋಗನ ಮಾಡಿದ್ದು, ಅದು ಕ್ವಶನ್ ಕೇಳಿರೋದು. ಇದು ಅಪ್ಲೈಡ್ ಸೈನ್ಸ್ ಬಗ್ಗೆ, ಇತ್ತೀಚೆಗೆ ಅಪ್ಲೈಡ್ ಸೈನ್ಸ್ ನೋಡಿ. ಇದನ್ನು ರಸ್ತೆ ನಿರ್ಮಾಣಕ್ಕೆ ಬಳಸೋದ್ರಿಂದ ರಸ್ತೆ ಬಾಳಿಕೆ ಹೆಚ್ಚಾಗುತ್ತದೆ. ನೋಡಿ ಇದು ಪ್ಲಾಸ್ಟಿಕ್ ಮತ್ತೆ ಪಾಲಿಬ್ಲೆಂಡ್ ಏನು ಬಿಟುಮಿನಸ್ ಸೇರ್ಸೋದ್ರಿಂದ ಅದು ಗಟ್ಟಿ ಆಗುತ್ತೆ ಸ್ನೇಹಿತರೆ, ಗಟ್ಟಿಯಾಗಿ ಪಾಲಿಬ್ಲೇಡ್ ಆಗುತ್ತೆ. ಅದನ್ನೇನು ನಾವು ರಾಕ್ಸು, ಫುಟ್ಪಾತ್ನ ರಾಕ್ಸು ಮತ್ತೆ ಈಗ ಡಾಂಬರ್ ಬದಲಿ ರಸ್ತಕ್ಕೆ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ? ಅತಿ ಬಾಳಿಕೆ ಬರುತ್ತೆ. ಈಗ ಹೆಂಗ್ ನಮ್ಮ ಡಾಂಬರ್ಕಿನ ನಾವು ಜಾಸ್ತಿ ಕಾಂಕ್ರೀಟೇ ಬೆಳೆಸ್ತಿದೀವಿ, ಯಾಕಂದ್ರೆ ಡಾಂಬರ್ಕಿನ ಕಾಂಕ್ರೀಟ್ ಜಾಸ್ತಿ ವರ್ಷ ಬಾಳಿಕೆ ಬರುತ್ತಂತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ. ಮತ್ತೆ ರಸ್ತೆ ಬಾಳಿಕೆ ಹೆಚ್ಚಾಗುತ್ತೆ, ಮತ್ತೆ ಪ್ಲಾಸ್ಟಿಕ್ ಮಾಲಿನ್ಯ ಕಡಿಮೆ ಆಗುತ್ತೆ. ಇದರಿಂದ ಪ್ಲಾಸ್ಟಿಕ್ ನ ನಾವು ನಿಯಂತ್ರಣದಲ್ಲಿ ರೀಸೈಕ್ಲಿಂಗ್ ಮಾಡಬಹುದು ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಕಂಡ ಅವಧಿ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿ. ನೋಡಿ ನೀವು ಸೈನ್ಸ್ ಇದನ್ನು ಓದುವಾಗ ಎಷ್ಟು ಸರಿ ರಿಪೀಟ್ ಓದಿರ್ತೀರ, ಆದ್ರೆ ಇಲ್ಲಿ ಕನ್ಫ್ಯೂಷನ್, ಪಕ್ಕಾ ಕನ್ಫ್ಯೂಷನ್ ಆಗಿರ್ತೀರ ನೀವು. ನೋಡಿ ಎದಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು ಓದ್ತಿರ್ಬೇಕು. ಓದುವಾಗ ಫೋನ್ ನಾವು DND ಮುಡಿಗೆ ಹಾಕಿ ಇಟ್ಬಿಡಿ, ನಮ್ಮ ಕ್ಲಾಸು ಕೇಳ್ಬೇಡಿ, ಯಾನು ಕೇಳ್ಬೇಡಿ. ಓದ್ತಿದ್ರ ನೀಟಾಗಿ ಓದಿ, ಕ್ಲಾಸ್ ಕೇಳ್ತೀರಾ ಕ್ಲಾಸ್ ನೀಟಾಗಿ ಕೇಳಿ. ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಿರ್ತಾರ, ಕ್ಲಾಸ್ ಕೇಳಿದ್ರ ಮುಚ್ಚಿಡ್ಬೇಕು ಆ ಕಡೆ ಫೋನ. ಅದಕ್ಕೋಸ್ಕರ ಓದುವಾಗ ನೀಟಾಗಿ ಓದಿ. ನೋಡಿ ಆಪ್ಷನ್ ಎ ನವಶಿಲಾಯುಗ, ಆಪ್ಷನ್ ಕಂಚಯುಗ, ಇವು ನೋಡಿ ಕಬ್ಬಿನ ಯುಗ, ಪ್ರಾಚೀನ ಯುಗ, ತಾಮ್ರಶಿಲಾಯುಗ ಮತ್ತು ಮಧ್ಯಶಿಲಾಯುಗ. ಇವನ್ನೇನು ಕಾಲಾನುಕ್ರಮ ಅಂತ ನೋಡಿ ಸ್ನೇಹಿತರೆ. ಕಾಲಾನುಕ್ರಮ ಹೆಂಗ್ ಜೋಡಿಸಿ ಮಾಡ್ತೀರಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎನ, ಆಪ್ಷನ್ ಬಿನ, ಆಪ್ಷನ್ ಮೂನ, ಆಪ್ಷನ್ 4 ಯಾವ್ದು ನೋಡಿ ಕಾಲಾನುಕ್ರಮ? ನೋಡಿ ಇಲ್ಲಿ ನಿಮ್ಗೆ ಹಾಕ್ತೀನಿ ನೋಡಿ, ಕಾಲಾನುಕ್ರಮ ಹಾಕ್ತೀನಿ ನೋಡಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಇದಕ್ಕೆ 4 ಸರಿಯಾದ ಉತ್ತರ. 4 ಸರಿಯಾದ ಉತ್ತರ. ಇದಕ್ಕೆ ಮಧ್ಯ ನೋಡಿ ಯಾವ್ದು ಹಂಗಂದ್ರೆ ಫಸ್ಟ್ನೇದು ಸರಿಯಾದ ಉತ್ತರ ಹಂಗಂದ್ರೆ ಯಾವುದು? ಮಾನವ ಇತಿಹಾಸ ಬೆಳವಣಿಗೆ ಅನುಕ್ರಮ ನೋಡಿದಾಗ ಮೊದಲು ನಾವು ಹಳೆ ಶಿಲಾಯುಗಕ್ಕೆ ಬರ್ತೀವಿ, ಹಳೆ ಶಿಲಾಯುಗ. ನೆಕ್ಸ್ಟ್ ಯಾವ್ದಕ್ಕೆ ಬರ್ತೀವಿ? ಹಳೆ ಶಿಲಾಯುಗ ನಾವು ಏನಂತ ಕರಿತೀವಿ? ಹಳೆ ಶಿಲಾಯುಗ ನಾವು ಏನಂತ ಕರಿತೀವಿ? ಹಾಗಾದ್ರೆ ಪ್ಯಾಲೋಲಿಥಿಕ್ ಯುಗ ಅಂತ ಕರಿತೀವಿ, ಪ್ಯಾಲೋಲಿಥಿಕ್ ಯುಗ ಅಂತ ಕರಿತೀವಿ. ನಂತರ ಮಧ್ಯ ಶಿಲಾಯುಗ. ಹಂಗಂದ್ರೆ ಇದ್ರಾಗ ಹಳೆ ಶಿಲಾಯುಗನ ಕೊಟ್ಟಿಲ್ಲ. ಇಲ್ಲಿ ನೋಡಿ ಆಪ್ಷನ್ ಒಳಗ ಹಳೆ ಶಿಲಾಯುಗ ಇಲ್ಲ. ಅದು ಆದ ನಂತರ ಬರ್ತಕ್ಕಂಥದ್ದು ಯಾವುದು? ಮಧ್ಯ ಶಿಲಾಯುಗ. ಹಂಗಂದ್ರೆ ಒಂದನೇದಿದು. ಈ ತರ ನೋಡಿ ಹಳೆ ಶಿಲಾಯುಗ ಇಲ್ಲಲ್ಲ ಅಂತ, ಹಳೆ ಶಿಲಾಯುಗ ಕೊಟ್ಟಿಲ್ಲ ಸ್ನೇಹಿತರೆ, ಪ್ರಾಚೀನ ಶಿಲಾಯುಗ ಕೊಟ್ಟಾನವನು. ಅದೇ ತರ ನೋಡಿ ಇಲ್ಲಿ ಪ್ರಾಚೀನ ಶಿಲಾಯುಗನ ಕೊಟ್ಟಾನೆ, ಇಲ್ಲಿ 1 ಹಾಕ್ಬೇಕು. ಇದು ಮಧ್ಯ ಶಿಲಾಯುಗ 2 ಆಗುತ್ತೆ. ಅವಾಗೆ ನೋಡಿಲ್ಲಿ ಪ್ರಾಚೀನ ಶಿಲಾಯುಗ ಅಂತ ಕೊಡ್ತಾರೆ. ನೀವೆಲ್ಲ ಹಳೆ ಶಿಲಾಯುಗ ಅಂತ ಓದಿರ್ತೀರ, ಅಲ್ಲ ಒಬ್ಬರು ಓದಿರ್ತೀರ, ಇಲ್ಲ ನಂಗಿಲ್ಲ. ನೆಕ್ಸ್ಟ್ ಯಾವುದು? ಮಧ್ಯ ಶಿಲಾಯುಗದಿಂದ ನವಶಿಲಾಯುಗ ಬರುತ್ತೆ ಸ್ನೇಹಿತರೆ. ನವಶಿಲಾಯುಗ ಇದು 3ನೇ ಆಪ್ಷನ್. ನವಶಿಲಾಯುಗ ಅಂತ ಬರುತ್ತೆ. ನವಶಿಲಾಯುಗ ಏನಂತ ಕರಿತೀವಿ ನಾವು? ನಿಯೋಥೆಲಿಕ್ ಯುಗ ಅಂತ ಕರಿತೀವಿ. ನಿಯೋಥೆಲಿಕ್ ಯುಗ, ನಿಯೋಥೆಲಿಕ್ ಏರ್ ಅಂತ ಕರಿತೀವಿ. ನಿಯೋಥೆಲಿಕ್ ಯುಗ ಅಂತ ಕರಿತೀವಿ. ಮತ್ತೆ ಕಲ್ಲಿನ ನಂತರ ಮಾನವ ಬಳಸಿದ ಮೊದಲ ಲೋಹ ಹಂಗಂದ್ರೆ ಯಾವುದು? ಹಂಗಂದ್ರೆ ಕಲ್ಲಿನ ನಂತರ ಬಳಸಿದ್ದು ತಾಮ್ರ. ನೆಕ್ಸ್ಟ್ ಬರ್ತಕ್ಕಂಥದ್ದು ತಾಮ್ರ. ನೋಡಿ 4ನೇದ್ದು ತಾಮ್ರ. ನೋಡು ಕಲ್ಲು ಬಳಸಿರ್ತಾನ. ಈ ಎಲ್ಲಾ ಇದ್ರಾಗ ಚೂಪಾದ ಕಲ್ಲುಗಳು ಮತ್ತು ಸಣ್ಣ ಸಣ್ಣ ಕಲ್ಲು, ಸೂಕ್ಷ್ಮ ಕಲ್ಲುಗಳು ಬಳಸಿರ್ತಾರೆ. ಅದ್ರ ನಂತರ ಬಳಸ್ತಕ್ಕಂಥ ಮೊದಲ ಲೋಹ ಯಾವ್ದಂತೆ ನಾವು ಬಳಸ್ಕೋಬೇಕಂದ್ರೆ ತಾಮ್ರ. ನೋಡಿ ತಾಮ್ರ ಬಳಸೋಣ 4ನೇ ಆಪ್ಷನ್ ಆಗುತ್ತೆ. ತಾಮ್ರದ ನಂತರ ಬಂದಿರತಕ್ಕಂಥದ್ದು ಯಾವುದು? ಕಂಚು. ನೋಡಿ ನಮಗೆ ಮೊದಲ ಗೊತ್ತಿರ್ತಕ್ಕಂಥ ಲೋಹ ಯಾವುದು? ಕಂಚು. ಆದ್ರೆ ನಾವು ಬಳಸಿರ್ತಕ್ಕಂಥ ಲೋಹ ಯಾವುದು? ತಾಮ್ರ. ನೆನಪಿಟ್ಕೋರಿ ಸ್ನೇಹಿತರೆ, ಕ್ವಶನ್ ಹಿಂಗೆ ಕೇಳ್ತಾನೆ. ಮಾನವನಿಗೆ ಮೊದಲು ಗೊತ್ತಿರ್ತಕ್ಕಂಥ ಲೋಹ ಯಾವ್ದು ಅಂದ್ರೆ ಕಂಚು. ಆದ್ರೆ ನಮ್ಗೆ ಬಳಸಿರ್ತಕ್ಕಂಥ ಲೋಹ ಯಾವ್ದಂದ್ರೆ ನಾವು ತಾಮ್ರನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕೊನೆಗೆ ಕಬ್ಬಿನ ಯುಗ. ಹಂಗಾರೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ನಮ್ಗೆ ಐರನ್ನದ್ದು ಲಾಸ್ಟ್ ಯುಗ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇರುತ್ತೆ. ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ವಿವರಣೆಯನ್ನು ನೋಡಿ. ಮಾನವನ ಇತಿಹಾಸದ ಬೆಳವಣಿಗೆ ಕಾಲಾನುಕ್ರಮ ನೋಡಿದಾಗ ಪ್ಯಾಲೋಥೆಲಿಕ್ ಯುಗ, ಮೀಸೋಥೆಲಿಕ್, ನಿಯೋಥೆಲಿಕ್, ಚಾಲ್ಕೋಲಿಥಿಕ್ ಅಂದ್ರೆ ತಾಮ್ರಯುಗ, ಬ್ರೋಂಜ್ ಅಂದ್ರೆ ಕಂಚು, ಐರನ್. ಇಲ್ಲಿವರೆಗೂ ಹೇಳಿದ್ನಲ್ಲ ಸ್ನೇಹಿತರೆ, ಇದೇ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನಿಮಗೆ ಬೇಕಾದ್ರೆ ಪಾಸ್ ಮಾಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ಸರಿಯಾದ ಉತ್ತರ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್
ಇದರದ್ದು ನಿಮ್ಗೆ ಎಕ್ಸ್ಪ್ಲನೇಷನ್ ಅಷ್ಟೆಲ್ಲರೂ ಓದಿರ್ತೀರಾ, ಅಷ್ಟೇನು ನೀಡಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿಸಿದವರು ಯಾರು? ಈ ಕೆಳಗಿನವರಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಣಿತರಾಗಿರುವರು ಯಾರು? ಪರಿಣಿತರಾಗಿರುವರು ಅಂದ್ರೆ ಅದರಲ್ಲಿ ಫುಲ್ ನಾಲೆಡ್ಜ್ ಇದ್ದವ್ರು ಯಾರಂತ ಕೇಳ್ತಾ ಇದ್ದಾರೆ ಕ್ವಶನ್. ನೋಡಿ ಯಾರು? ಇದನ್ನೆಲ್ಲರೂ ಓದಿರ್ತೀರ ಎಲ್ಲಿ ಅಂತ ಹೇಳ್ತೀನಿ ಆಮೇಲೆ. ನೋಡಿ ಯಾರು? ಮಾಂಟಗೊಮೆರಿ ಮಾರ್ಟಿನ್, ಆರ್ಥರ್ ಕಾಟನ್, ಲೆಫ್ಟಿನೆಂಟ್ ಕರ್ನಲ್ ಫೆಡ್ರಿಕ್ ಸ್ಟ್ಯಾನ್ಲಿ, ಸರ್ ಎಂ ವಿಶ್ವೇಶ್ವರಯ್ಯ. ಇದು ನಾವು ಬರ್ಗನೆ ಯಾರ ಏನಾರ ಆಗ್ಬಿಡೋಣ. ಮಾಂಟಗೊಮೆರಿ ಮಾರ್ಟಿನ್ ಒಂದು ನೆನಪೈತೆ ನಮಗೆ, ಬಿಟ್ರೆ ಲೆಫ್ಟಿನೆಂಟ್ ಕರ್ನಲ್ ಫೆಡ್ರಿಕ್ ಸ್ಟ್ಯಾನ್ಲಿ ಗೊತ್ತಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಗೊತ್ತದಾನೆ. ಇವ್ರು ಯಾರು? ಆರ್ಥರ್ ಕಾಟನ್. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರನೇ ಆರ್ಥರ್ ಕಾಟನ್ ಆಗಿರುತ್ತೆ. ಸರಿಯಾದ ಉತ್ತರ ಯಾವುದು? ಆರ್ಥರ್ ಕಾಟನ್. ನೋಡಿ, ನಾ ಸಂಭಾವನೆಯ ಉತ್ತರಗಳನ್ನ ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಉತ್ತರಗಳನ್ನ ಹೇಳ್ತಾ ಇದ್ದೀನಿ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಉತ್ತರಗಳನ್ನೇ ಹೇಳ್ತಾ ಇದ್ದೀನಿ, ಯಾವ ಸಂಭಾವನೆ ಇಲ್ಲ ಇದ್ರಾಗೆ, ಪರ್ಟಿಕ್ಯುಲರ್ ಉತ್ತರವನ್ನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆರ್ಥರ್ ಕಾಟನ್ ನೋಡಿ, ಇವ್ರು ಸರ್ ಆರ್ಥರ್ ಕಾಟನ್ ಅವರು ಬ್ರಿಟಿಷ್ ಸೇನೆಯ ಎಂಜಿನಿಯರ್ ಆಗಿದ್ದರು ನೋಡಿ ಸ್ನೇಹಿತರೆ. ಇವರು ಬ್ರಿಟಿಷ್ ಸೇನೆಯ ಇಂಜಿನಿಯರ್ ಆಗಿ ಕೆಲಸ ವಹಿಸುತ್ತಿದ್ರು. ಯಾರು? ಆರ್ಥರ್ ಕಾಟನ್. ಇವರನ್ನ ದಕ್ಷಿಣ ಭಾರತ ನೀರಾವರಿ ಪಿತಾಮಹ ಅಂತ ಕರೀತಾರೆ ನೋಡಿ ಸ್ನೇಹಿತರೆ. ಇವ್ರನ್ನ ದಕ್ಷಿಣ ಭಾರತದ ನೀರಾವರಿ ಪಿತಾಮಹ ಯಾರಂಗಂದ್ರೆ, ನೀರಾವರಿ ಪಿತಾಮಹ ಯಾರು? ಆರ್ಥರ್ ಕಾಟನ್ ನೋಡಿ. ಇವರ ಆಂಧ್ರ ಪ್ರದೇಶದ ಗೋದಾವರಿ ಮತ್ತು ಕೃಷ್ಣಾ ನದಿಗಳಿಗೆ ಆಣೆಕಟ್ಟುಗಳನ್ನ ಉದಾಹರಣೆ ಧವಳೇಶ್ವರಂ ಆಣೆಕಟ್ಟು ಕೇಳಿರಾ? ನೋಡಿ, ಧವಳೇಶ್ವರಂ ಆಣೆಕಟ್ಟು ಇವರು ಯಾವುದು? ಆಂಧ್ರ ಪ್ರದೇಶ ಗೋದಾವರಿ ನದಿ ಮತ್ತು ಕೃಷ್ಣಾ ನದಿಗೆ ಧವಳೇಶ್ವರಂಬ. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲೇ ಬಂದ್ಬಿಡಿ, ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ. ನೋಡಿ, ಇವರು ಸರ್ ಆರ್ಥರ್ ಕಾಟನ್ ಅವರನ್ನು ಬ್ರಿಟಿಷ್ ಸೇನೆಯ ಎಂಜಿನಿಯರ್ ಆಗಿದ್ದು ಇವರನ್ನು ದಕ್ಷಿಣ ಭಾರತದ ನೀರಾವರಿ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ಆಂಧ್ರ ಪ್ರದೇಶದ ಗೋದಾವರಿ ಮತ್ತು ಕೃಷ್ಣಾ ನದಿಗೆ ಆಣೆಕಟ್ಟುಗಳನ್ನು, ಉದಾಹರಣೆಗೆ ಧವಳೇಶ್ವರಂ ಆಣೆಕಟ್ಟನ್ನು ನಿರ್ಮಿಸಿ ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ಮಾಡಿದ್ರು. ನೋಡಿ ಇದನ್ನ ಎಲ್ಲಿ ಯಾವ ಬುಕ್ದಾಗ ಓದಿರಿ, ಇದನ್ನ ನೆನಪು ಮಾಡ್ಕೊಳ್ಳಿ. ನೋಡಿ, ಇಂಪಾರ್ಟೆಂಟ್ ಇದು. ಎಂಥ ಕ್ವಶನ್, ಎದಕ್ಕೆ ನಿಮಗೆ ಕೇಳಿದರು ಲೆಕ್ಚರ್ ತೆಗಿತಾ ಇರೋದು ಕ್ವಶನ್. ನಾ ಹೇಳ್ತಾ ಇದ್ದೀನಿ, ಲೆಕ್ಚರ್ಗಳು ತೆಗಿತಾ ಇರೋದು. ಅದಕ್ಕೋಸ್ಕರ ಇನ್ಮೇಲೆ ನೀವು ಸಣ್ಣ ಡೀಪ್ ಬರೀ ಹಗಳೆ ಮೂಲೆ ಹಿಸ್ಟ್ರಿ ಓದಿದೆ, ಪೊಲಿಟಿ ಓದಿದೆ, ಹಿಂದಿಲ್ ಕ್ವಶನ್ ಪೇಪರ್ ಓದಿದೆ, ಓದ್ರಿ ಬೇಡ ಅನ್ನಕ್ಕಲ್ಲ. ಹಿಂದಿಲ್ ಕ್ವಶನ್ ಪೇಪರ್ ಈಗ ಟ್ರೆಂಡ್ ಚೇಂಜ್ ಆಗೈತೆ, ಅದಕ್ಕೆ ಹೇಳಕತ್ತೀನಿ ನಾ. ಹಿಂದಿಲ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮ್ಗೆ ಏನು ಅಂದ್ರೆ ರಿವಿಷನ್ ಆಗತ್ತೆ ಹೊರತಾಗಿ ಸ್ವಲ್ಪ ಯೂಸ್ ಕಡಿಮೆ. ಇನ್ಮೇಂತ ನೀವು ಓದೋ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಳ್ಳಿ. ಕೆ ಎಕ್ಸಾಮ್ ಪರ್ಟಿಕ್ಯುಲರ್ಲಿ. ನೋಡಿ, ಇವರು ದಕ್ಷಿಣ ಭಾರತ ಪಿತಾಮಹ ಮತ್ತು ಧವಳೇಶ್ವರಂ ಆಣೆಕಟ್ಟು. ಕ್ವಶನ್ ಜಾಸ್ತಿ ಇದಾವೆ ಸ್ನೇಹಿತರೆ, ಬೇಗ ಹೋಗೋಣ. ನೋಡು, ಬೇಕಾದ್ರೆ ನೀವು ಓದ್ಕೊಂತಿದ್ರೆ ನೋಟ್ಸ್ ಇರುತ್ತೆ ಅಲ್ಲಿ, ಬೇಕಾದ್ರೆ PDF ನಾನು ಟೆಲಿಗ್ರಾಮ್ ಹಾಕಿರ್ತೀನಿ. ನಾನು ಟೆಲಿಗ್ರಾಮ್ ಲಿಂಕ್ನ ಆಮೇಲೆ ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ. ಓಕೆ ಸ್ನೇಹಿತರೆ. ನೋಡಿ, ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಇದು ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳಾಗಿವೆ, ಮತ್ತೆ ಅವುಗಳು ಕಟ್ಟಿತ ದೇವಾಲಯಗಳಿಗೆ ಪ್ರಸಿದ್ಧವಾಗಿವೆ, ಮತ್ತು ಪಲ್ಲವರ ವಾಸ್ತುಶಿಲ್ಪವು ದೂರ ಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು. ಪಲ್ಲವರು ಕಟ್ಟಿತ ಕಲೆಗಳನ್ನು ಶ್ರೀಲಂಕಾದಿಂದ ಕಲಿತರು. ನೋಡಿ, ಮೇಲಿನ ಹೇಳಿಕೆಯನ್ನು ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡಿ ಯಾವ ಹೇಳಿಕೆ ಸರಿಯಾಗಿದೆ ಹಂಗಂದ್ರೆ ಇದಕ್ಕೆ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 2 ಇರುತ್ತೆ. ಮೊದಲು ನಿಮಗೆ ಕೀ ಆನ್ಸರ್ ಬೇಕಲ್ಲ, ಸರಿಯಾದ ಉತ್ತರ ನೋಡಿ. ಪಲ್ಲವರು ದ್ರಾವಿಡ ಶೈಲಿಯ ಪ್ರವರ್ತಕರು ಆದ್ದರಿಂದ ಇದು ಏನು ಸರಿಯಾಗಿದೆ. ಪಲ್ಲವರ ದೇವಾಲಯ ವಾಸ್ತುಶೈಲ ಪ್ರವರ್ತಕರಾಗಿದ್ದರು, ಸರಿಯಾಗಿದೆ ಆನ್ಸರ್. ಮಹಾಬಲಿಪುರಂ ಅಥವಾ ತಮ್ಮ ಗುಹಾಂತರ ದೇವಾಲಯಗಳು ಶಿಲಾಕಟಿತ ಶೈಲಿಗೆ ಉತ್ತಮ ಉದಾಹರಣೆಯಾಗಿವೆ. ನೋಡಿ, ಇಲ್ಲಿ ಪಲ್ಲವರದು ಮಹಾಬಲಿಪುರಂದಾಗ ಬರ್ತಲ್ಲ, ಮಹಾಬಲಿಪುರಂದಾಗೆ ಬರ್ತಕ್ಕಂಥ ರಥಗಳು ಮತ್ತು ಗುಹಾಂತರ ದೇವಾಲಯಗಳು ಶಿಲಾಕಟಿತ ಶೈಲಿಗೆ ದೇವಾಲಯಗಳಿಗೆ ಪ್ರಸಿದ್ಧವಾಗಿವೆ. ನೋಡಿ, ಕರೆಕ್ಟು. ನೆಕ್ಸ್ಟ್ ಇವರು ಪಲ್ಲವರು ವಾಸ್ತುಶಿಲ್ಪದ ಏನಾಗೈತೆ ಅಂದ್ರೆ ಆಗ್ನೇಯ ಏಷ್ಯಾ ದೇಶಗಳಿಗೆ ಕಾಂಬೋಡಿಯಾ, ಅಂಕೋರ್ ವಾಟ ಮುಂತಾದ ಕಡೆ ಪ್ರಭಾವ ಬೀರೈತೆ. ಹೌದಾ? ನೋಡಿ, ಪಲ್ಲವರ ವಾಸ್ತುಶಿಲ್ಪ ದೂರದ ಪೂರ್ವ ವಾಸ್ತುಶಿಲ್ಪಕ್ಕೆ ಪ್ರಭಾವ ಆಗಿದೆ. ಎಲ್ಲಿದೆ? ಅಂಕೋರ್ ವಾಟ ಮುಂತಾದ ಕಡೆ ಪ್ರಭಾವ ಬೀರುತ್ತೆ. ಕಾಂಬೋಡಿಯಾದ ಅಂಕೋರ್ ವಾಟದಲ್ಲಿ ಪಲ್ಲವರ ವಾಸ್ತುಶಿಲ್ಪದ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇದು ರೈಟ್ ಆಗುತ್ತೆ ಸ್ನೇಹಿತರೆ. ಮತ್ತೇನು, ಪಲ್ಲವರ ಶಿಲಾಕಟಿತ ಶಿಲೆಗಳು ಶ್ರೀಲಂಕಾದಿಂದ ಕಲಿತರು. ಇದು ರಾಂಗ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಪಲ್ಲವರು ಶಿಲಾಕಟಿತ ಕಲೆಯನ್ನು ಶ್ರೀಲಂಕಾದಿಂದ ಕಲಿತಿಲ್ಲ, ಬದಲಿಗೆ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದರು. ಶ್ರೀಲಂಕಾದ ವಾಸ್ತುಶಿಲ್ಪದ ಮೇಲೆ ಪ್ರಭಾವ ಬೀರಿದರು.
ಆದ್ದರಿಂದ ಇವರು ಶ್ರೀಲಂಕಾದ ವಾಸ್ತುಶಿಲ್ಪದ ಮೇಲೆ ಪ್ರಭಾವ ಬೀರ್ತಾರೆ, ಆದ್ದರಿಂದ ಇದು ತಪ್ಪಾಗಿರುತ್ತೆ. ನೋಡಿ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ. ಪಲ್ಲವರು ದ್ರಾವಿಡ ಶೈಲಿಯ ಪ್ರವರ್ತಕರು, ಆದ್ದರಿಂದ ಒಂದನೇ ಆಪ್ಷನ್ ಸರಿಯಾಗಿರುತ್ತೆ. ಮಹಾಬಲೇಪುರಂ ರಥಗಳು ಮತ್ತು ಗುಹಾಂತರ ದೇವಾಲಯಗಳು ಶಿಲಾಕಟಿತ ಶೈಲಿಯ ಉತ್ತಮ ಉದಾಹರಣೆಗಿವೆ, ಆದ್ದರಿಂದ ಎರಡನ್ನೂ ಸರಿಯಾಗಿರುತ್ತೆ. ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ಆಗ್ನೇಯ ಏಷ್ಯಾ ದೇಶಗಳಿಗೆ ಕಾಂಬೋಡಿಯಾದ ಅಂಗರ್ವಾಟ, ಇದು ಯಾರಿಗೆ ಕಾಂಬೋಡಿಯಾದ ಅಂಗರ್ವಾಟ ಯಾವ ರಾಜಮನೆತನಕ್ಕೆ ಅಂದ್ರೆ ಪಲ್ಲವರದು, ನೆನಪಿಟ್ಟುಕೊಳ್ಳಿ. ಪಲ್ಲವರು ಶಿಲಾಕಟಿತ ಶ್ರೀಲಂಕಾದಿಂದ ಕಲಿತಿಲ್ಲ, ಬದಲಿಗೆ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದರು ಮತ್ತು ಶ್ರೀಲಂಕಾದ ವಾಸ್ತುಶಿಲ್ಪದ ಮೇಲೆ ಇವರು ಪ್ರಭಾವವನ್ನು ಬೀರಿರ್ತಾರೆ ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಕೆಯನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಇವರು. ಒಂದನೇದು ಬೃಹದೇಶ್ವರ ದೇವಾಲಯ, ಸಾಂಚಿ ಸ್ತೂಪ, ಕೈಲಾಸ ದೇವಾಲಯ, ಎಲ್ಲೋರ ದೇವಗಡ ದೇವಾಲಯ. ನೋಡಿ ಯಾವುದು? ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ನೀವು ಯಾವ ರೀತಿ ಈಗ ನೀವು ಕೆ ಎಕ್ಸಾಮ್ ಬರಿತಿದ್ದೀರ ಅಂದ್ರೆ ಯಾವ ರೀತಿ ನೀವು ಮಾಡ್ತಕ್ಕಂಥ ನೋಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಯಾವ್ದು ನೋಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಯಾವ್ದು ಮಾಡ್ತೀರಿ ನೋಡಿ. ಯಾವ್ದು? ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಬಿ ಆಗುತ್ತಾ? ಆಪ್ಷನ್ ಸಿ ಆಗುತ್ತಾ? ಆಪ್ಷನ್ ಡಿ ಆಗುತ್ತೆ? ಯಾವ್ದಾಗುತ್ತೆ ನೋಡಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸರಿಯಾದ ಉತ್ತರ 2 ನೋಡಿ. ಸರಿಯಾದ ಉತ್ತರ ಆಪ್ಷನ್ 2 ಸಾಂಚಿ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಬೃಹದೇಶ್ವರ ದೇವಾಲಯ. ಯಾವುದು ಸರಿಯಾದ ಕಾಲಕ್ರಮ ಯಾವ್ದು ಹೇಳಿ? 2 ಅಂದ್ರೆ ಸಾಂಚಿ ಸ್ತೂಪ ಒಂದನೇದು, ಅಮರನಾಥ ಮತ್ತು ಸಾಂಚಿ ಸ್ತೂಪಗಳು ಇದು ಎರಡನೇ ಸ್ಥಾನದಲ್ಲಿ ಬರುತ್ತೆ. ಹಂಗಂದ್ರೆ ಇದು 3ನೇ ಸ್ಥಾನದಲ್ಲಿ ಬರುತ್ತೆ, ಇದು 4ನೇ ಸ್ಥಾನದಲ್ಲಿ. ಇದು ಕಾಲಾನುಕ್ರಮ ಆಗಿರುತ್ತೆ, ಇದನ್ನ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಯಾವ್ದು ಹಂಗಂದ್ರೆ ಆಪ್ಷನ್ ಬಿ. ಇದಕ್ಕೇನು ಅಷ್ಟೊಂದು ಎಕ್ಸ್ಪ್ಲನೇಷನ್ ನಿಮಗೆ ಬೇಕಾಗಿಲ್ಲ. ನಿಮಗೆ ದೇವಾಲಯಗಳ ಬಗ್ಗೆ ಗೊತ್ತಿದ್ರೆ, ರಾಜಮನೆತನಗಳ ಬಗ್ಗೆ ಗೊತ್ತಿದ್ರೆ ಸಾಕು. ನೋಡಿ ಈ ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ನೋಡಿ ಇದನ್ನ ಎಷ್ಟು ಸರಿ ಓದಿದ್ರೆ ಎಲ್ಲರೂ? ಎಷ್ಟು ಸರಿ ಓದಿದ್ರ ನೋಡಿ. ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಕರಾಚಿ ಅಧಿವೇಶನ, ಬೈಜಾಪುರ್ ಅಧಿವೇಶನ. ಇವ್ರು ಅಧಿವೇಶನದ ನಮ್ಮ ಲಕ್ನೋ ಅಧಿವೇಶನ ನಿಮ್ಗೆ ಡೇಟ್ ಹೇಳ್ಬಿಡ್ತೀನಿ ನಾನು. ಲಕ್ನೋ ಅಧಿವೇಶನ 1916 ಒಳಗಡೆ. ನಿಮಗೆ ಆಮೇಲೆ ನೀವು ಏನಾರು ಮಾಡ್ಕೊಳ್ಳಿ, ಏನೋ ಹೊಂದಿಸಿ ಬರ್ರಿ. ನೀವೇನು ಮಾಡ್ಬೇಕು? ಕಮೆಂಟ್ ಮಾಡಬೇಕು. ಲಾಹೋರ್ ಅಧಿವೇಶನ 1929. 1929. ಕರಾಚಿ ಅಧಿವೇಶನ 1931. ಬೈಜಾಪುರ್ ಅಧಿವೇಶನ 1937. ನೋಡಿ ಇವನ್ನ ಕಾಲಾನುಕ್ರಮ ಹೊಂದಿಸಿ ಬರೀರಿ. ಈಗ ನೀವು ಬರೀರಿ, ಈ ಕೆಳಗನ್ನು ಹೊಂದಿಸಿ ಬರೀರಿ. ಹೆಂಗ್ ಬರಿತೀರಿ ನೋಡು. ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ನೋಡಿ. ಲಕ್ನೋ ಅಧಿವೇಶನ ಯಾವ್ದಾಗೈತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಮೇಲೆ ಹೇಳ್ತೀನಿ. ಫಸ್ಟ್ ನೀವು ಜೋಡಿಸಿ ಇವನ್ನ ಯಾವ್ದು ನೋಡಿ. ಇದಕ್ಕೆ ಆಪ್ಷನ್ ಕಮೆಂಟ್ ಮಾಡಿ. ಲಕ್ನೋ ಅಧಿವೇಶನ ಯಾವುದು? ಕಾಂಗ್ರೆಸ್ ಲೀಗ್ನ ಒಡಂಬಡಿಕೆ. ನೋಡಿ ಕಾಂಗ್ರೆಸ್ ಲೀಗ್ನ ಒಡಂಬಡಿಕೆ ಆಗಿರುತ್ತೆ. ಹಂಗಾರೆ ಲಾಹೋರ್ ಅಧಿವೇಶನ ಪೂರ್ಣ ಸ್ವರಾಜ್, ಗೊತ್ತಲ್ಲ ಪೂರ್ಣ ಸ್ವರಾಜ್. ಕರಾಚಿ ಅಧಿವೇಶನ ಪೂರ್ಣ ಸ್ವರಾಜ್. ಇದು ಪೂರ್ಣ ಸ್ವರಾಜ್ ನಿರ್ಣಯ ಮಾಡಿದ್ದು, ಕರಾಚಿ ಒಳಗೆ ಪೂರ್ಣ ಸ್ವರಾಜ್ಯನ್ನ ಘೋಷಣೆ ಮಾಡಿದ್ದು. ಬೈಜಾಪುರ ಅಧಿವೇಶನ ಮೂಲಭೂತ ಹಕ್ಕುಗಳ ಅಳವಡಿಕೆ. ನೋಡಿ ಇಷ್ಟು ನೆನ್ಪಿಟ್ಕೊಳ್ಳಿ, ಇವ್ನ ಡೇಟ್ ನೆನ್ಪಿಟ್ಕೊಳ್ಳಿ. ಹಂಗಾರೆ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ ಗೊತ್ತಾಯ್ತಾ? ನೋಡಿ ಇಲ್ಲಿದೆ ನೋಡಿ. ಹಂಗಾರೆ ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ನಡುವೆ ಏನೇನಾಯ್ತು ನೋಡು. ಯಾವುದು ನಮ್ದು ಯಾವ್ಯಾವ್ದು ನೋಡಿದ್ವಿ ಈಗ? ಯಾವ್ದು ನೋಡಿದ್ವಿ? ಇನ್ನೇಗ ಪ್ರಶ್ನೆದ್ದು ಲಕ್ನೋ ಅಧಿವೇಶನ. ಲಕ್ನೋ ಅಧಿವೇಶನದಾಗ ನಾವು ಏನ್ ಮಾಡಿದ್ವಿ? ಇಲ್ಲಿ 1916 ನಡೀತು ಲಕ್ನೋ ಅಧಿವೇಶನ. ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ನಡುವೆ ಒಪ್ಪಂದವಾಯಿತು. ಇದನ್ನು ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಎನ್ನುತ್ತಾರೆ. ನೋಡಿ ಇಷ್ಟು ನಿಮಗೆ ಗೊತ್ತಿರಬೇಕು. ಬರೀ ನೀವು ಆಪ್ಷನ್ ಕಮೆಂಟು ಹಾಕೊಂತ ಹೋಗೋದಲ್ಲ. ನೋಡಿ ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾಗಿದ್ದನ್ನು ಕಾಂಗ್ರೆಸ್ ಲೀಗ್ ನಡುವೆ ಒಡಂಬಡಿಕೆ ಎನ್ನುತ್ತಾರೆ. ಲಕ್ನೋ ಅಧಿವೇಶನ ಎಷ್ಟು? 1916. ಹಂಗಾರೆ ಲಾಹೋರ್ ಅಧಿವೇಶನ ಸ್ವಲ್ಪ ಸ್ಪೀಡ್ ಹೇಳಕ್ ಟ್ರೈ ಮಾಡ್ತೀನಿ, ಯಾಕಂದ್ರೆ 100 ಕ್ವಶನ್ ನಾವು ಇದು ಮಾಡ್ಬೇಕಾಗತ್ತೆ. ಲಾಹೋರ್ ಅಧಿವೇಶನ 1929. ಇಲ್ಲಿ ಏನ್ ಮಾಡ್ತು? ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಕೈಗೊಳ್ತಾರೆ. ನಿರ್ಣಯವನ್ನು ನೋಡಿ, ಇವ್ನು ಪೂರ್ಣ ಸೆಂಟೆನ್ಸ್ ನೀವು ಓದಿದ್ರೆ ಹೊಂದಿಸಿ ಬರೆಯರಿ ಪಕ್ಕ ಬಂದ್ಬಿಡ್ತವೆ. ಪೂರ್ಣ ಸ್ವರಾಜ್ಯವನ್ನು ಕೈಗೊಳ್ತಾರೆ. ಹಂಗಾರೆ ಕರಾಚಿ ಅಧಿವೇಶನದ 1931 ಇಲ್ಲಿ ಸರ್ದಾರ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಅಳವಡಿಕೆ. ನೋಡಿ ಇದನ್ನ. ಬೈಜಾಪುರ ಅಧಿವೇಶನದಲ್ಲಿ ಏನಾಗುತ್ತೆ? ಪೂರ್ಣ ಸ್ವರಾಜ್ ಉದ್ದೇಶವನ್ನು ಒತ್ತಿ ಹೇಳಲಾಯಿತು.
ನೆನ್ಪಿಟ್ಕೊಳ್ಳಿ. ಕರಾಚಿ ಅಧಿವೇಶನ ಅಲ್ಲಿ ಸ್ವಲ್ಪ ಉಲ್ಟಾ ಹೇಳಿದ್ ನಾನು, ಇಲ್ಲಿ ನೋಡ್ಕೊಂಡು ತಿದ್ಕೊಳ್ಳಿ. ಅಲ್ಲಿ ಸ್ವಲ್ಪ ಉಲ್ಟಾ ಆಯ್ತು. ಪೈಜಾಪುರ ಅಧಿವೇಶನ ಮೂಲಭೂತ ಅಂತ ಇದೆ, ಇಲ್ಲಿ ಕರೆಕ್ಟಾಗಿ ತಿದ್ಕೊಳ್ಳಿ. ಕರೆಕ್ಟ್ ಆಯ್ತಾ ನೋಡ್ಕೊಳ್ಳಿ. ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಮ್ಯಾಟ್ರ್ ಎಲ್ಲಿ ಸಿಗಲ್ಲ ನಿಮಗೆ. ಇಷ್ಟು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಪಾಸ್ ಮಾಡ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಬ್ರಿಟಿಷ್ ರಾಸ್ ಬಿಹಾರಿ ಬೋಸ್ ಅವರ ಸೆರೆ ಹಿಡಿದ ಹತ್ಯೆ ಮಾಡಿದವರು. ನೋಡಿ, ಬ್ರಿಟಿಷ್ ರಾಸ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಕಾರಣ ನೋಡಿ ಕಾರಣ ನೋಡಿ, ಅವರು 1915 ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜನೆ ಬಂಡಾಯವನ್ನು ಯೋಜಿಸಿದರು. ನೋಡಿ, ಎದಕ್ಕೆ ಈ ಪ್ರತಿಪಾದನೆಗೆ ಮತ್ತು ಕಾರಣಕ್ಕೆ ಕರೆಕ್ಟ್ ಆಯ್ತಾ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂಗಾರೆ ಪ್ರತಿಪಾದನೆ ಎ ಸರಿ ಇದೆ, ಆದರೆ ಕಾರಣ ಆರ್ ತಪ್ಪಾಗಿದೆ. ಪ್ರತಿಪಾದನೆ ಎ ತಪ್ಪಾಗಿದೆ, ಕಾರಣ ಆರ್ ಸರಿ ಇದೆ. ಎರಡನೇದ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿ ಇದೆ ಹಾಗೂ ಕಾರಣ ಪ್ರತಿಪಾದನೆಯನ್ನು ವಿವರಿಸುತ್ತದೆ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿ ಇದೆ, ಆದರೆ ಕಾರಣ ಪ್ರತಿಪಾದನೆಯನ್ನು ವಿವರಿಸುತ್ತದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ, ಪ್ರತಿಪಾದನೆ ಎ ತಪ್ಪಾಗಿದೆ, ಕಾರಣ ಸರಿ ಇದೆ. ಬ್ರಿಟಿಷ್ ರಾಸ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಸೆರೆ ಹಿಡಿದು ಹತ್ಯೆ ಮಾಡಲಿಲ್ಲ ಅವರು. ತಪ್ಪಾಗಿದೆ. ಕಾರಣ ಸರಿಯಾಗಿದೆ. ಎದಕ್ಕೆ ಅವ್ರು ಹತ್ಯೆ ಮಾಡಿದ್ರು, ಅವ್ರನ್ನ ಸೆರೆ ಹಿಡಿದಿಲ್ಲ. ಸೆರೆ ಹಿಡಿದು ಹತ್ಯೆ ಮಾಡಿರಲಿಲ್ಲ. ರಾಸ್ ಬಿಹಾರಿ ಬೋಸ್ನ ಗುಂಡಿಟ್ಟು ಕೊಂದಿರ್ತಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡಿ. ಬ್ರಿಟಿಷರ್ ರಾಸ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಇದು ತಪ್ಪಾಗಿದೆ. ರಾಸ್ ಬಿಹಾರಿ ಬೋಸ್ ಅವರು ಬ್ರಿಟಿಷರಿಗೆ ಸಿಗದೆ ಜಪಾನ್ಗೆ ತಪ್ಪಿಸಿಕೊಂಡು ಹೋದರು ಮತ್ತು ಅಲ್ಲಿಯೇ ವಾಸವಿದ್ದು ಅವರು ಬ್ರಿಟಿಷರಿಂದ ಹತ್ಯೆಗೀಡಾಗಲಿಲ್ಲ. ನೋಡಿ, ಅವ್ರನ್ನ ಹತ್ಯೆಗೀಡಾಗಿಲ್ಲ ಅವರು. ರಾಸ್ ಬಿಹಾರಿ ಬೋಸ್ ಜಪಾನಿಗೆ ಹೋಗಿ ಅಲ್ಲೇ ವಾಸಿಕೊಂಡು ಕೊನೆ ಉಸಿರು ಎಳಿತಾರೆ. ಕಾರಣ ನೋಡಿ, ಅವರು 1915 ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಯೋಜಿಸಿದರು. ವಿಶ್ಲೇಷಣೆ, ಇದು ಕಾರಣ ನೋಡಿ, ಇದು ಕಾರಣ. ಇದ್ರ ವಿಶ್ಲೇಷಣೆ ನೋಡಿ, ಇದು ಸರಿಯಾಗಿದೆ. ಅವರು ಗದರ್ ಪಕ್ಷದ ಕ್ರಾಂತಿಕಾರಿ ಭಾಗವಾಗಿ ಸಚಿನ್ ಸನ್ಯಾಲ್ ಜೊತೆಗೂಡಿ ಅವರು ಉತ್ತರ ಭಾರತದಲ್ಲಿ ಸಶಸ್ತ್ರ ದಂಗೆ ಯೋಜಿಸಿದರು. ಅದಕ್ಕೋಸ್ಕರ ಇದೇನು ಪ್ರತಿಪಾದನೆ ತಪ್ಪು, ಕಾರಣ ಸರಿ ಇದೆ. ನೋಡಿ, ಗದರ್ ಪಕ್ಷ ಯಾರು ಸ್ಥಾಪನೆ ಮಾಡಿದ್ರು? ಗದರ್ ಪಕ್ಷ. ಕಮೆಂಟ್ ಮಾಡಿ ನೋಡಿ. ಇದು ಎಕ್ಸ್ಪ್ಲನೇಷನ್. ಇಷ್ಟು ನೀವು ಇದನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ಎಲ್ಲರೂ ಓದುವ ಹೊತ್ನ್ಯಾಗ ನೆಕ್ಸ್ಟ್ ಪೇಪರ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಸ್ಪೀಡಾಗಿ ಹೇಳ್ಕೊಂಡು ಬೋರ್ಡ್ ಮ್ಯಾಗ ಚಿರಾಡ್ಕೊಂಡು ಓಡಾಡ್ಕೊಂಡು ಹೋಗೋದು ದೊಡ್ಡಾಗದಲ್ಲ. ಇಲ್ಲಿ ನೋಡಿ, ನಗರ ಬಂಡಾಯ ಯಾವುದಕ್ಕೆ ಆದಿ ಮಾಡಿತು? ನೋಡಿ, ನಗರ ಬಂಡಾಯ ಯಾವುದಕ್ಕೆ ಆದಿ ಮಾಡಿತು? ಕೃಷ್ಣರಾಜ ಒಡೆಯರ 3ನೇ ಅಧಿಕಾರೋಹಣ, ಕೃಷ್ಣರಾಜ ಒಡೆಯರ್ 3 ಅವರ ಸಿಂಹಾಸನ ಭಂಗ ಮತ್ತು ಕಮಿಷನರ್ ಆಗಿ ಕಬ್ಬನ್ ನೇಮಕ, ಅಧೀನ ಒಪ್ಪಂದ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಕೃಷ್ಣರಾಜ ಅವರ ಸಿಂಹಾಸನ ಭಂಗ. ನೋಡಿ, ಸಿಂಹಾಸನ ಭಂಗ. ಇವರು 1830 ಮತ್ತು 31ರಲ್ಲಿ ಮೈಸೂರು ಸಂಸ್ಥಾನ ಶಿವಮೊಗ್ಗ ಜಿಲ್ಲೆ ನಗರ ಪ್ರದೇಶದಲ್ಲಿ ರೈತರು ಏನ್ ಮಾಡ್ತಾರ, ಶಿವಮೊಗ್ಗದಲ್ಲಿ ಏನ್ ಮಾಡ್ತಾರ, ನಗರದಲ್ಲಿ ರೈತರು ಬ್ರಿಟಿಷರ ಆಡಳಿತದ ಮತ್ತು ಸ್ಥಳೀಯ ದಬ್ಬಾಳಿಕೆ ವಿರುದ್ಧ ಬಂಡಾಯ ಎತ್ತರ ಸ್ನೇಹಿತರೆ. ಈ ಅಶಾಂತಿ ನೆತ್ತಿಕಲು ಮೈಸೂರು ಅರಸರ ಮುಮ್ಮಡಿ ಕೃಷ್ಣರಾಜ ಒಡೆಯರು ವಿಫಲರಾದರು. ನೆಪವಡ್ಡಿ ಬ್ರಿಟಿಷರು ಇವ್ರನ್ನ ಏನ್ ಮಾಡ್ತಾರ, 1800 ಅಲ್ಲೇನೋ ಶಿವಮೊಗ್ಗದಾಗ ಬಂಡಾಯ ಹೇಳ್ತಾರ ನಗರದಂಗೆ, ಅದನ್ನ ಹತ್ತಿಕ್ಕಾಗಿ ಇವ್ರು ಮೈಸೂರು ಅರಸರು ಏನ್ ಮಾಡ್ತಾರೆ, ವಿಫಲಗೊಳ್ತಾರೆ. ಅದನ್ನ ಬ್ರಿಟಿಷರು ಏನ್ ಮಾಡ್ತಾರೆ, ರೀಸನ್ ಆಗಿ ತಗೊಂಡು 1931ರಲ್ಲಿ ಮೈಸೂರು ಆಡಳಿತ ನೇರ ನಿಯಂತ್ರಣಕ್ಕೆ ಕಮಿಷನರ್ ಆಡಳಿತ ಬಗ್ಗೆ ತಮ್ಮ ತೆಕ್ಕೆ ತೆಗೆದುಕೊಂಡ್ರು. ಬ್ರಿಟಿಷರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಇದ್ರ ಬಗ್ಗೆ ಗೊತ್ತಾತಾ? ನಗರ ಬಂಡಾಯ ಯಾವುದಕ್ಕೆ ಆದಿ ಮಾಡಿತು? 3ನೇ ಕೃಷ್ಣರಾಜ ಒಡೆಯರ ಸಿಂಹಾಸನ ಭಂಗಕ್ಕೆ ನೇರ ಕಾರಣ ಆಯ್ತು. 1831ರಲ್ಲಿ ಅವರದು ಕಮಿಷನರೇಟ್ ಆಡಳಿತವನ್ನು ಜಾರಿಗೆ ತರ್ತಾರೆ. ತಮ್ಮ ಅಧಿಕಾರವನ್ನು ಕಳ್ಕೊಂತಾರೆ ರಾಜರು. ನೋಡಿ ಎಕ್ಸ್ಪ್ಲನೇಷನ್. 1831ರಲ್ಲಿ ಮೈಸೂರು ಸಂಸ್ಥಾನ ಶಿವಮೊಗ್ಗ ಜಿಲ್ಲೆ ನಗರ ಪ್ರದೇಶದಲ್ಲಿ ರೈತರು ಬ್ರಿಟಿಷ್ ಆಡಳಿತ ಮತ್ತು ಸ್ಥಳೀಯ ದಬ್ಬಾಳಿಕೆ ವಿರುದ್ಧ ಬಂಡಾಯ ಇರುವುದು. ಈ ಅಶಾಂತಿಯನ್ನು ಹತ್ತಿಕ್ಕಲು ಮೈಸೂರು ಅರಸರಾದ ಮುಮ್ಮಡಿ ಕೃಷ್ಣರಾಜ ಅಂದ್ರೆ ಮೂರನೇ ಕೃಷ್ಣರಾಜ ಒಡೆಯರು ವಿಫಲರಾದರು ಎಂಬ ನೆಪವೊಡ್ಡಿ ಬ್ರಿಟಿಷರು 1831ರಲ್ಲಿ ಮೈಸೂರು ಆಡಳಿತವನ್ನು ತಮ್ಮ ನೇರ ನಿಯಂತ್ರಣಕ್ಕೆ ತಗೊಂಡ್ರು. ಕಮಿಷನ್ ಆಡಳಿತವನ್ನು ಏರಿದ್ರು. ನಂತರ ಇದರಿಂದಾಗಿ ರಾಜ ತಮ್ಮ ಅಧಿಕಾರವನ್ನು ಕಳ್ಕೊಬೇಕಾಯ್ತು. ಮತ್ತೆ ನೆಕ್ಸ್ಟ್ ಕೊಡ್ತಾರೆ. ಯಾವಾಗ ಕೊಡ್ತಾರೆ? 1900 ಸಮಥಿಂಗ್ದ್ರೊಳಗೆ ಅವ್ರಿಗೆ ಅಧಿಕಾರ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ನೇಹಿತರೆ, ಇದು ಕ್ವಶನ್ ನೋಡಿ. ಕೆಳಗಿನಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿವೆ? ನೋಡಿ, ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿವೆ? ರಾವಿ, ಇವೇನು ಪ್ರಾಚೀನ ಹೆಸರುಗಳು ಸ್ನೇಹಿತರು, ಪ್ರಾಚೀನ ಹೆಸರುಗಳು. ಇದ್ರದ್ದು ರಾವಿ ನದಿದು ಪ್ರಾಚೀನ ಹೆಸರೇನು?
ಪರುಷ್ಟಿನ, ಚಿನಾಬ್ ನದಿದ ಅಸ್ಕಿನಿ, ಜಿಲಾಮ್ ವಿತಿಸ್ತ, ಸತ್ಲೇಜ್ ವಿಪಾಸ. ಇದಕ್ಕೆ ಸರಿಯಾದ ಯಾವ್ಯಾವ ಸರಿ ಇದಾವೆ ಇದ್ರಾಗ ಹಾಗಾದ್ರೆ ನೋಡಿ. ಪ್ರಾಚೀನ ಹೆಸರುಗಳು, ನದಿಗಳ ಪ್ರಾಚೀನ ಹೆಸರು ನೋಡಿ. ನೀವು ಏನೇನ ತಿಳ್ಕೊಬೇಡಿ ಇಲ್ಲಿ ಎಕ್ಸಾಮ್ ಒಳಗಡೆ ಏನೇನೋ ತಿಳ್ಕೊಬೇಡಿ. ಇದು ಪ್ರಾಚೀನ ಹೆಸರುಗಳು ನದಿದು ನೋಡಿ. ರಾವಿದು ಪರುಷ್ಣಿ ಸರಿಯಾಗಿದೆ ನೋಡಿ. ಇದ್ರದ್ದು ಏನು ಹಳೆಯ ಕಾಲದ ಹೆಸರಿದು. ಚಿನಾಬ್ ಅಸ್ಲಿನಿ ಸರಿಯಾಗಿದೆ, ಅಸ್ಕಿನಿ ಸರಿಯಾಗಿದೆ. ಜೀಲಂ ವಿತಸ್ತ ಸರಿಯಾಗಿದೆ. ಸತ್ಲೇಜ್ ವಿಪಾಸ ತಪ್ಪಾಗಿದೆ ಸ್ನೇಹಿತರೆ. ವಿಪಾಸ ಸತ್ಲೇಜ್ ನದಿ ಹೆಸರಲ್ಲ. ಯಾವ ನದಿ ಹೆಸರಾಗಾದ್ರೆ ಬಿಯಾಸ್ ನದಿ ಹೆಸರು. ವಿಪಾಸ ಅಂದ್ರೆ ಬಿಯಾಸ್ ನದಿದ ಹೆಸರಿದು, ಪ್ರಾಚೀನ ಹೆಸರು. ಬಿಯಾಸ್ ನದಿದ ಹೆಸರು ವಿಪಾಸ. ಸತ್ಲೇಜ್ ನದಿದ ಹೆಸರು ಏನಂಗಂದ್ರೆ ಸತ್ಲೇಜ್ ನದಿ ಹೆಸರು ಶತುದ್ರಿ. ಇದ್ರ ಪ್ರಾಚೀನ ಹೆಸರೇನು ಶತುದ್ರಿ ನೋಡಿ. ಇದ್ರ ಪ್ರಾಚೀನ ಸತ್ಲೇಜ್ ನದಿ ಶತುದ್ರಿ. ನಿಮ್ಗೆ ಎಲ್ಲರೂ ಇಲ್ಲಿವರೆಗೂ ಕೇ ಆನ್ಸರ್ ಹೇಳಿದಾರೆ ಸ್ನೇಹಿತರೆ. ಬಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ಯಾವ ಥರದ್ದು ನಮ್ಮ ಏನಾಯ್ತಾನೆ ಒಳ್ಳೆ ರೀತಿಯಿಂದ ಮಾಹಿತಿ ಸಿಗ್ಬೇಕು ನಿಮ್ಗೆ ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ, ಲೈಕ್ ಕೊಡ್ತಿರೋ, ಕಮೆಂಟ್ ಕೊಡ್ತಿರೋ ನಿಮಗೆ ಬಿಟ್ಟಿರೋದು. ಜಸ್ಟ್ ನೋಡಿ ಅಷ್ಟೇ ಸಾಕು. ಇದು ಗೊತ್ತಾ? ವಿಪಾಸ ಯಾವ ನದಿದು? ಬಿಯಾಸ್ ನದಿ. ಸತ್ಲೇಜ್ ನದಿ ಯಾವುದು? ಶತ್ರುದಿ ನದಿದು. ನೆಕ್ಸ್ಟ್ ನೋಡಿ, ಇದ್ರ ಎಕ್ಸ್ಪ್ಲೇಷನ್ ಇಲ್ಲಿದೆ ನೋಡಿ. ರಾವಿ, ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಸ್ನೇಹಿತರೆ. ಬೇಕಾದ್ರೆ ಸ್ಕ್ರೀನ್ಶಾಟ್ನ ತಗೊಂಡ್ಬಿಡಿ ಬೇಕಾದ್ರೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾರೆ ನೋಡಿ. ರಾವಿ ಪರುಷ್ಟಿ ಸರಿ ಇದೆ, ಚಿನಾಬ್ ಅಸ್ಲಿನಿ ಸರಿ ಇದೆ, ಜೀಲಂ ವಿತಸ್ತ ಸರಿ ಇದೆ, ಸತ್ಲೇಜ್ ವಿಪಾಸ ತಪ್ಪು. ಯಾಕೆ ಸತ್ಲೇಜ್ ಪ್ರಾಚೀನ ಹೆಸರು ಶತುದ್ರಿ, ವಿಪಾಸ ಎಂಬುದು ಬಿಯಾಸ್ ನದಿ. ಹಂಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ. ಎ ಬಿ ಸಿ ಮಾತ್ರ ಸರಿಯಾಗಿವೆ. ಎ ಬಿ ಸಿ ಮಾತ್ರ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈ ಕೆಳಗಂಡ ಘಟನಾವಳಿಗಳು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗಿನ ನೀಡಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ ಸರಿ ಉತ್ತರ ಯಾವುದು? ಯಾವ್ಯಾವ ಕಥನಗಳು ಯಾವ್ಯಾವ ಅದು ನೋಡಿ ಹೇಳಿ. ನೋಡಿ ಯಾವ್ಯಾವ ಕಥನಗಳು ಯಾವಾಗ ಅದು ಹೇಳಿ. ಮೀರ್ ಜಾಫರ್ನ ಸಾವು ಯಾವಾಗಾತು? ಬಕ್ಸಾರ್ ಕದನ ಯಾವಾಗ ನಡೀತು? ಬ್ಲ್ಯಾಕ್ ಹೋಲ್ ದುರಂತ ಯಾವಾಗ ನಡೀತು? ಅಲಹಾಬಾದ್ ಒಪ್ಪಂದ ಯಾವಾಗ ನಡೀತು? ನೋಡು, ಮೊದಲನೇ ಘಟನೆ ನಡೆದ ವರ್ಷಗಳನ್ನ ನೋಡೋಣ. ಫಸ್ಟು ಬ್ಲ್ಯಾಕ್ ಹೋಲ್ ದುರಂತ ಯಾವಾಗ ಆಯ್ತಂದ್ರೆ 1756 ಜೂನ್ ಆಯ್ತು ನೋಡಿ. ಜೂನ್ 3 ಆಯ್ತು ಬ್ಲ್ಯಾಕ್ ಹೋಲ್ ದುರಂತ ಸ್ನೇಹಿತರೆ. ಬಕ್ಸರ್ ಕದನ ಹೆಂಗಾಯ್ತು ಹಂಗಾರೆ 1764 ಅಕ್ಟೋಬರ್ ಒಳಗಡೆ ಆಯ್ತು. ಅಕ್ಟೋಬರ್ ಒಳಗಡೆ. ಹಂಗಾದ್ರೆ ಮೀರ್ ಜಾಫರ್ನ ಸಾವು ಯಾವಾಗ ಆಯ್ತು? 1765 ಫೆಬ್ರವರಿ. ಅಲಹಾಬಾದ್ ಒಪ್ಪಂದಕ್ಕಿಂತ ಮೊದಲಿದು. ಅಲಹಾಬಾದ್ ಒಪ್ಪಂದ ಆಗುತ್ತೆ ಅದಕ್ಕಿಂತ ಮೊದಲು. ಹಂಗಂದ್ರೆ ಮೀರ್ ಜಾಫರ್ ಆಯ್ತು. ಇವೆಲ್ಲ ಕಾಲಾನುಕ್ರಮ ಜೋಡಿಸಿ ಅಲಹಾಬಾದ್ ಒಪ್ಪಂದ ಯಾವಾಗ ಆಯ್ತು? ಹಂಗಂದ್ರೆ ಅಲಹಾಬಾದ್ ಒಪ್ಪಂದ 1765 ಬಕ್ಸರ್ ಯುದ್ಧದ ನಂತರ. ಬಕ್ಸರ್ ಯುದ್ಧದ ನಂತರ ನೋಡಿ ಕಾಲಾನುಕ್ರಮ ಜೋಡಿಸಿ. ಹಾಗಾದ್ರೆ ನೋಡಿ ಯಾವ್ದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಇದಕ್ಕೆ ನೋಡಿ, ಫಸ್ಟ್ನೇದು ಸಿ ಬಿ ಎ ಡಿ ಕಾಲಾನುಕ್ರಮ. ಹಂಗಾರೆ ಇದರ ಸರಿಯಾದ ಯಾವ್ದೈತೆ ನೋಡಿ? ಸಿ ಬಿ ಎ ಡಿ ಎಲ್ಲೈತೆ? ನೋಡಿ ಇದು ಕಾಲಾನುಕ್ರಮ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು? ಸಿ ಎ ಬಿ ಡಿ. ಹಂಗಾರೆ ಇವರು ಏನೈತೆ ಆಯ್ಕೆಗಳಲ್ಲಿ ಕ್ರಮವಾಗಿ ಕೊಟ್ಟಿಲ್ಲ ಸ್ನೇಹಿತರೆ. ಬಟ್ ಇದು ನಾವು ತಿಳ್ಕೊಬೇಕು, ನಾವು ಓದಿರ್ತಕ್ಕಂಥದ್ದು. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಯಾವುದು? 2 ಆಗಿರುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ 2 ಸರಿಯಾದ ಉತ್ತರ ಬಂದ್ಬಿಟ್ಟು. ನಾನು ನಿಮಗೆ ವಿತ್ ಡೇಟ್ ಕೊಟ್ಟಿನಿ. ಇದ್ರ ಮೇಲೆ ನೀವು ಹೆಂಗ್ ಮಾಡ್ಕೊಂತಾರೆ ನಿಮಗೆ ಬಿಟ್ಟಿದ್ದು. ನಾನು ಯಾವತ್ತು ಕ್ಲಾರಿಫೈ ಮಾಡಿದ್ದೀನಿ. ಯಾಕಂದ್ರೆ ಬುಕ್ದಾಗ ಕೊಟ್ಟಿರೋ ಡೇಟ್ ಬೇರೆ, ಇವರು ಕೊಟ್ಟಿರೋದು ಡೇಟ್ ಬೇರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಸ್ನೇಹಿತರೆ. ನೋಡಿ ವಿತ್ ಡೇಟ್ ಹೇಳಿದೀನಿ, ನೀವು ನಿಮಗೆ ಬಿಟ್ಟಿರೋದು. ಯಾಕಂದ್ರೆ ಒಬ್ಬೊಬ್ರು ಒಮ್ಮೆ ಗ್ರೇಸ್ ಮಾರ್ಕ್ಸು ಬರ್ತಾವ ಸ್ನೇಹಿತರೆ. ಅದಕ್ಕೋಸ್ಕರ ನಾ ಹೇಳ್ತಿರೋದು. ಯಾಕಂದ್ರೆ ಕಾಲಾನುಕ್ರಮ ಬಂದಾಗ ಇದಕ್ಕೆ ಈ ಸಿರೀಸ್ ಬರಬೇಕು. ಯಾವುದು ಇಲ್ಲಿ ಬರ್ದಿದ್ದು ನೋಡಿ ಸ್ನೇಹಿತರೆ. ಈ ಸಿರೀಸ್ ಬರಬೇಕು. ಸಿ ಬಿ ಎ ಡಿ ಸಿರೀಸ್ ಬರಬೇಕು. ಈ ಸಿರೀಸ್ ಇದ್ರಾಗ ಇಲ್ಲ. ಬಟ್ ನಾವು ನಿಯರ್ ಸಿರೀಸ್ ಯಾವ್ದೈತೆ? ಆಪ್ಷನ್ ಬಿ ಐತಿ. ಇದು ಗ್ರೇಸ್ ಮಾರ್ಕ್ಸ್ ಬರ್ಬೋದು. ನಾನು ಮ್ಯಾಗ ಇದು ಮಾಡಬೇಡ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ವಿತ್ ಎಕ್ಸ್ಪ್ಲನೇಷನ್ ನೀವು ಕ್ವಶನ್ ಪೇಪರ್ ತಗೊಂಡು ಕುಂದಿರಿ. ಎಕ್ಸಾಮ್ ಮುಗಿಸಿ ಬಂದಿನಿ ಅಂತೇಳಿ ಮಲ್ಕೊಳ್ಳೋದು ಅವೆಲ್ಲ ಬೇಡ. ಇನ್ನೇನು ನೋಟಿಫಿಕೇಶನ್ ಆಯ್ತು 1-2 ತಿಂಗಳಲ್ಲಿ. ಒಳ ಮೀಸಲಾಯ್ತು ರಿಜೆಕ್ಟ್ ಆಗೈತೆ. ಅದರಿಂದ ಅವ್ರು ಏನು ಮಾಡೋಕ್ಕಾಗಲ್ಲ. ಅದ್ರ ಮೇಲೆ ರೀಸನ್ ಹೇಳಕ್ ಆಗೋದೇ ಇಲ್ಲ ಅವರು. ಕೋರ್ಟಲ್ಲಿ ಐತೆ, ಕೋರ್ಟನ್ನು ವಜಾ ಮಾಡುತ್ತೆ ಕೇಸ್ನ. ಏನು ದೊಡ್ಡಗದಲ್ಲ ನೋಡು. ಮೊದಲ ಘಟನಾವಳಿಗಳು ನೋಡಿ. ಬ್ಲ್ಯಾಕ್ ಹೋಲ್ ದುರಂತ ಕಪ್ಪೋನಿ 1756 ಜೂನು. ಬಕ್ಸರ್ ಕದನ 1764 ಅಕ್ಟೋಬರ್. ಅಲಹಾಬಾದ್ ಒಪ್ಪಂದ 1765 ಬಕ್ಸರ್ ಯುದ್ಧದ ನಂತರ. ಮೀರ್ ಜಾಫರ್ ಅಲಹಾಬಾದ್ ಯುದ್ಧದ ನಂತರ. ಅದಕ್ಕೆ ಸಿ ಬಿ ಎ ಡಿ ಸರಿಯಾದದ್ದು ನೋಡಿಲಿ. ಆಯ್ಕೆ ನಿಖರ ಕ್ರಮ ಇಲ್ಲ. ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ
ಬಕ್ಸರ್ ಯುದ್ಧದ ನಂತರ ಡಿ ಮತ್ತು ಎಗಳ ಹತ್ತಿರದ ಅವಧಿ ಎಂದು ಪರಿಗಣಿಸ ಆಯ್ಕೆ ಪ್ರಕಾರ ಹತ್ತಿರದ ಸರಿಯಾದ ಕ್ರಮ. ಅದರ ಸರಿಯಾದ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಒಂದು ಸ್ವಲ್ಪ ಸ್ಪೀಡ್ ಹೇಳ್ತೀನಿ. ಈಗ 14ನೇ ಕ್ವಶನ್ ಅಂದರೆ ಭಾಳ 11 ಗಂಟೆವರೆಗೂ ಹೋಗುತ್ತೆ ಮತ್ತಿದು. ನೆಕ್ಸ್ಟ್ ಕ್ವಶನ್ ನೋಡಿ, ಮೌಂಟ್ ಫೋರ್ಡ್ ಸುಧಾರಣೆ ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆ ಆಗಿದೆ. ಈ ದೃಷ್ಟಿಕೋನ ಈ ಕೆಳಗಂಡ ಯಾರು ಹೊಂದಿದ್ದಾರೆ ನೋಡಿ? ಯಾರು ಹೊಂದಿದ್ದಾರೆ ನೋಡಿ? ಮೌಂಟ್ ಫೋರ್ಡ್ ಸುಧಾರಣೆಗಳು ಭಾರತ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆ ಆಗಿದೆ. ಈ ದೃಷ್ಟಿಕೋನವನ್ನು ಅಂದ್ರೆ ಈ ಹೇಳಿಕೆಯನ್ನು ಹೇಳಿದವರು ಯಾರು ಹಂಗಂದ್ರೆ ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಎಂ ಕೆ ಗಾಂಧಿ ಅವರು. ನೋಡಿ, ಡಿ ಎಂ ಕೆ ಗಾಂಧಿ ಅವರಾಗಿರ್ತಾರೆ. ನೋಡಿ ಇಲ್ಲಿ 19 ನಿಮಗೆ ಸ್ಪೀಡ್ ಆಗಿ ಹೇಳ್ತೀನಿ ಸ್ವಲ್ಪ, ಬೇಕಾದ್ರೆ ನೀವು ಫಾಸ್ಟ್ ಮಾಡಿ ನೀವು ಆನ್ಸರ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಿಕ ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಕ್ವಶನ್ 100 ಇದಾವೆ ಅದಕ್ಕೋಸ್ಕರ. ನೋಡಿ, ಎಂ ಕೆ ಗಾಂಧಿ 1919ರಲ್ಲಿ ಮಾಂಟಿಗೋ ಜೇಮ್ಸ್ ಫೋರ್ಡ್ ಸುಧಾರಣೆ ಭಾರತೀಯರಿಗೆ ನಿಜವಾದ ಅಧಿಕಾರ ನೀಡಲು ವಿಫಲವಾದುದು ಎಂದು ಮಹಾತ್ಮ ಗಾಂಧೀಜಿಯವರು ಟೀಕಿಸಿದರು ಮತ್ತು ಇದನ್ನು ಅತೃಪ್ತಿಕರ ಎಂದು ಕರೆದಿದ್ದರು. ಇವರು ನಿಮಗೆ ಸಹಾಯ ಅಂದ್ರೆ ಅದಕ್ಕೆ ಎಂ ಕೆ ಗಾಂಧಿ ಅವರು ಅತೃಪ್ತಿಕರ ಅಂತೇಳಿ ಹೇಳಿದ್ರು ಇವರು ಎಂ ಕೆ ಗಾಂಧಿ ಅವರು. ಜಸ್ಟ್ ನೋಡ್ಕೊಳ್ಳಿ. ಇವು ನೋಡಿ, 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800, ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದ ಮತ್ತು ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಎಷ್ಟು? ನೋಡಿ, ನಿಮಗೆ ನಿಮಗೆ ಸರಿಯಾದ ಉತ್ತರ ಹೇಳ್ಬೇಕಂದ್ರೆ ಬಿಡಿಸ್ಕೊಂತ ಕುಂದ್ರಕ್ಕೆ ಟೈಮ್ ಇಲ್ಲ ಸ್ನೇಹಿತರೆ. ನೀವು ಮೆಂಟಲ್ ಬಿಟ್ಟಿನ ಬಿಡಿಸ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಬಿಟ್ಟಿರ್ತೀನಿ. PTR ಡಿವೈಡೆಡ್ ಬೈ 100 ಹಾಕಿದ್ರೆ ನೋಡಿ, ಸರಳ ಬಡ್ಡಿ ಸೂತ್ರ ಹಾಕಬೇಕು. ಇದಕ್ಕೆ PTR 100 ಈ ಸೂತ್ರ ಬಳಸಿದ್ರೆ ಇದು ಆನ್ಸರ್ ಬರುತ್ತೆ ಸ್ನೇಹಿತರೆ. ಎಷ್ಟು ಬರುತ್ತೆ ಆನ್ಸರು? 840 ಬರುತ್ತೆ ಆನ್ಸರು. ನೋಡಿ, 840 ಬರುತ್ತೆ. ನೋಡಿ, ಈ ಸೂತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಇದೆ ಸರ್, ಯಾರೋ ಕಮೆಂಟ್ ಮಾಡ್ತಿದ್ರೆ ಕರೆಕ್ಟ್ ಐತೆ. PTR ಡಿವೈಡೆಡ್ ಬೈ 100 ಸೂತ್ರ ಹಾಕೊಳ್ಳಿ, 840 ಬರುತ್ತೆ. ಚಕ್ರ ಬಡ್ಡಿ ಕಂಡುಹಿಡಿಬೇಕಾದ್ರೆ ಆಮೇಲೆ ಏನು ಮಾಡಬೇಕು? ಇದು ಚಕ್ರ ಬಡ್ಡಿ ಆನ್ಸರ್ ಆಯ್ತು. ಫಸ್ಟ್ ನೀವು PTR ಡಿವೈಡ್ ಬೈ 100 ಹಾಕೊಂತಿರಲ್ಲ, ಅದನ್ನೇ ಮಾಡಬೇಕು, ಮೊದಲ ವರ್ಷದ ಬಡ್ಡಿಯ ಮೇಲೆ 10% ಬಡ್ಡಿ ಹಾಕಬೇಕು. ಮೊದಲೇ ಬಡ್ಡಿ ನೋಡು ಏನು 800 ಬರುತ್ತೆ. ಫಸ್ಟ್ನೇದು ಆನ್ಸರ್ 800ಕ್ಕೆ 80%, 10% ಬಡ್ಡಿ ಹಾಕೊಂಡು ನೀವು ಕೂಡ್ಸಿದ್ರೆ ಅದು ಚಕ್ರ ಬಡ್ಡಿ ಬರುತ್ತೆ. PTR ಡಿವೈಡ್ ಬೈ ಅಂದರೆ ಇದು ಮೊದಲನೇ ವರ್ಷದ್ದು, ಅದು ಬಡ್ಡಿ ಆಯ್ತು. ಚಕ್ರ ಬಡ್ಡಿ ಅಂದರೆ 10% ಮಾಡ್ಬೇಕು ಸ್ನೇಹಿತರೆ. 10% ಅದಕ್ಕೆ ಆ್ಯಡ್ ಮಾಡಿದ್ರೆ 840 ಆನ್ಸರ್ ಬರುತ್ತೆ. ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇಲ್ಲಿ ಐತೆ ನೋಡಿ ಉತ್ತರ, ನೋಡಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಬೇಕಾದ್ರೆ ಇದನ್ನು ಬಿಡಿಸಿರೋ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಯಾರಾದರೂ ನಿಮಗೆ ಆರ್ಗ್ಯೂ ಮಾಡ್ತಿರ್ತಾರೆ, ನಮ್ಗೆ ಅದು ಸರಿಯಲ್ಲ ಇದು ಸರಿಯಲ್ಲ ಅಂತ, ಇಲ್ಲಿ ಬಿಡಿಸಿರೋದೈತೆ ನೋಡಿ ಸ್ನೇಹಿತರೆ, ಬಿಡಿಸಿರೋದೈತೆ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಬೇಕಾರೆ. ನೆಕ್ಸ್ಟ್ ಹಿಂಗೆ ಮೆಂಟಾಲಿಟಿ ನೋಡೋಣ ಬೇಗ. ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರ 5%, 4% ಕೀಸಿದಾಗ ಒಬ್ಬ ವ್ಯಕ್ತಿಯು 2,000ಗಳಷ್ಟು ಹೆಚ್ಚು ಠೇವಣಿ ನೀಡುತ್ತಾನೆ ಮತ್ತು ಅವನ ವಾರ್ಷಿಕ ಆದಾಯವು ಹಾಗೆ ಇರುತ್ತೆ. ಆಗ ಮೂಲ ಠೇವಣಿಯ ಮೊತ್ತ ಎಷ್ಟು ಅಂತ ಹಾಗಾದ್ರೆ ನೋಡಿ, ಕಮೆಂಟ್ ಮಾಡಿ. ಮೂಲ ಠೇವಣಿ ಮೊತ್ತ ಎಷ್ಟಾಗುತ್ತೆ? 7,500, 8,000, 8,500, 7,000 ಯಾವುದು? ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವ ಸೂತ್ರ ಹಚ್ಕೋಬೇಕು ನೀವು? ಯಾವ್ದು ಹಚ್ಕೊಂತೀರಿ ಇದಕ್ಕೆ? ನೋಡಿ, ಇದಕ್ಕೆ ಠೇವಣಿ ಅಂತಂದ್ರೆ ಪರ್ಸೆಂಟೇಜ್ನ ನೀವು ತೊಗೋಬೇಕು. ಪರ್ಸೆಂಟೇಜ್ನಾಗ ನೀವು ತೊಗೊಂಡು ಮಾಡ್ಬೇಕು. ಇದಕ್ಕೆ ಸರಿಯಾದ ಉತ್ತರ 8,000. ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಬಿಡಿಸಿದ್ದೈತೆ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾಕಂದ್ರೆ ಟೈಮ್ ಇಲ್ಲ ಜಾಸ್ತಿ ಬಿಡಿಸೋಕ್ಕೆ. ನೋಡಿ, ಕರೆಕ್ಟ್ ಇದೆ. ಬಿ ಆನ್ಸರ್. ಯಾರು ಬಿಡಿಸಿದ್ರು? ಕರೆಕ್ಟ್ ಇದೆ ಆನ್ಸರ್ ಬಿ. ನೋಡಿ, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ನೀವು ಬಿಡಿಸಿ, ಯಾಕಂದ್ರೆ ನಿಮಗೆ ಎಕ್ಸಾಮ್ ಬಿಡಿಸಿ ಬಂದಿರ್ತೀರಾ. ಒಬ್ಬರು ಮೆಂಟಾಲಿಟಿ, ಈಗ ಒಂದಿಷ್ಟು ಜನ ಸರ್ ಅದಾರೆ, ನಮ್ಮ ಈಶ್ವರೇಶ್ವರ ಅವರೆಲ್ಲರೂ ಬಿಡಿಸಿದ್ದೆಲ್ಲ ಕರೆಕ್ಟ್ ಇರ್ತವೆ. ಒಬ್ರು ಯಾರು ಆರ್ಗ್ಯೂ ಮಾಡ್ತಿರ್ತಾರೆ ಒಂದೊಂದ್ಸರಿ. ಅಲ್ಲಿದೆ ನೋಡಿ, ಇದನ್ನ ಬಿಡಿಸಿರೋದನ್ನ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಸ್ನೇಹಿತರೆ ಬೇಕಾದ್ರೂ. ನೆಕ್ಸ್ಟ್ ಕ್ವಶನ್ ನೋಡಿ, ಮೆಂಟಾಲಿಟಿ ಸ್ವಲ್ಪ ಸ್ಪೀಡ್ ಹೋಯ್ತೀನಿ, ಬೇಜಾರು ಮಾಡ್ಕೊಬೇಡಿ. ಒಂದು ಸಣ್ಣ ಬೆಕ್ಕು 6 ನಿಮಿಷ 12 ಇಲಿಗಳನ್ನು ಹಿಡಿಯುತ್ತದೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿಯುತ್ತದೆ. ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಹಿಡಿಯುತ್ತದೆ? ಇದು ನಿಮ್ಗೆ ಈಶ್ವರಗಿರಿ ಸರ್ ಬಿಡಿಸ್ಯಾರೆ, ಅಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಅವರು ಕರೆಕ್ಟಾಗಿ ಹೇಳಿರ್ತಾರೆ. ನಾವು ಮೆಂಟಾಲಿಟಿನೂ ನಾವು ಬಿಡಿಸೋದಕ್ಕೂ ಅವ್ರು ಬಿಡಿಸ್ಕೋ ವ್ಯತ್ಯಾಸ ಆಗುತ್ತೆ. ನಾನು ಯಾಕಂದ್ರೆ ನಿಜ ಯಾರು ಒಳ್ಳೇದು ಹೇಳ್ತಿರ್ತಾರೆ ಅವ್ರ ಬಗ್ಗೆ ನಾವು ಒಳ್ಳೇದು ಹೇಳಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾರ್ಯಾರು ಏನೇನು ಹೇಳ್ತಿರ್ತಾರೆ, ನಾವು ಅವ್ರದ್ದೆಲ್ಲ ಹೇಳಕ್ ಹೋಗಲ್ಲ. ಮೆಂಟಾಲಿಟಿ ಬಂದ್ರೆ ನಮ್ಮ ಸರ್ ಅದಕ್ಕೋಸ್ಕರ ನಿಮ್ಗೆ ಹೇಳೋದು. ಅವ್ರ ಸರ್ದು ಕೇಳ್ಕೊಡಿ. ಅವ್ರದ್ರಲ್ಲೇ ಮತ್ತೆ ಅವ್ರ ಕ್ಲಾಸಲ್ಲಿ ಬೇರೆಯವ್ರು ಇರ್ತಿರ್ತಾರೆ, ಅವ್ರದೆಲ್ಲ ಹೇಳಾಕಿಲ್ಲ ನಾನು. ಒಬ್ರು ಇರ್ತಾರೆ ಅಂದ್ರೆ ಅವರು ಗುರುಗಳೇ ಇರ್ತಾರೆ, ನೆನ್ಪಿಟ್ಟು. ಈಗ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ 50 ಆಗಿರುತ್ತೆ. ನೋಡಿ, ಇಲ್ಲಿ ಬಿಡಿಸಿದ್ದಿದೆ, ನಾನು ಬಿಡಿಸಿಟ್ಟಿದ್ದೀನಿ ನಿಮಗೆ. ಯಾಕಂದ್ರೆ ಲೇಟ್ ಆಗುತ್ತೆ, ಅವನ್ನೆಲ್ಲ ಇಟ್ಕೊಂಡು ಕುಂದ್ರಬೇಕು. ಅವ್ನು ಮೆಂಟಾಲಿಟಿ ವಿಡಿಯೋ ಸಪ್ರೇಟ್ ಮಾಡ್ಬೇಕು ಅವನ್ನೆಲ್ಲ. ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನೋಡಿ, ಸಣ್ಣ ಬೆಕ್ಕಿನ ವೇಗ 6 ನಿಮಿಷದಲ್ಲಿ 12 ಇಲಿ ಅಂದರೆ 1 ನಿಮಿಷಕ್ಕೆ 2 ಇಲಿ ಹಿಡಿಯುತ್ತಾ, ಅಂದರೆ 12/6. ಅಂದರೆ 12/6 ಡಿವೈಡೆಡ್ ಬೈ ಹಿಂಗೆ ಮಾಡಬೇಕು. ದೊಡ್ಡ ಬೆಕ್ಕಿನ ವೇಗ 12 ನಿಮಿಷದಲ್ಲಿ 6 ಇಲಿ ಅಂದರೆ 1 ನಿಮಿಷಕ್ಕೆ 0.5 ಇಲಿ ಅಂದರೆ ಅರ್ಧ ಇಲಿ ಲೆಕ್ಕ ತೊಗೋಬೇಕು ನೀವು.
ಅರ್ಧ ಇಲಿ ಲೆಕ್ಕ ತಗೋಬೇಕು. ಅಂದ್ರೆ ಲೆಕ್ಕ ಪ್ರಕಾರ ಅರ್ಧ ಇಲಿ ಅಲ್ಲ, ಒಟ್ಟು ವೇಗ 2 ಬೆಕ್ಕಿಲು ಸೇರಿದ್ರೆ 1 ನಿಮಿಷಕ್ಕೆ ಆಯ್ತದ. ಅಂದ್ರೆ 2.05 ಕೂಡಿಸಿದ್ರೆ 2 ಇಲಿಗಳನ್ನ ಇಡುತ್ತೆ. 20 ನಿಮಿಷದಲ್ಲಿ ಅಂದ್ರೆ 20 ಇಂಟು 2.5 ಇದ್ರೆ 50 ಇಲಿಗಳು. ಇಲ್ಲೇ ಮೇಲೆ ಐತೆ, ಕೂಡಿಸೋ ಲೆಕ್ಕ ಬಂದ್ರೆ ಈ ಲೆಕ್ಕ ಬಂದಂಗೆ ಸ್ನೇಹಿತರೆ. ನೋಡು, ರೋಹಿತ್ ಎಂಬವನು SQMY ಎಂಬ ಸಂಕೇತ ಬರೆದರೆ ವಿರಾಟ್ ಎಂಬುದು ಸಂಕೇತವೇನು? ರೋಹಿತನ್ನ ಹಿಂಗ್ ಬರೆದ್ರೆ ಏನು, R ನ S ಬರೆದ್ರೆ, O ನ Q ಬರೆದ್ರೆ, H ನ K ಬರೆದ್ರೆ, I ನ M ಬರೆದ್ರೆ, T ನ Y ಬರೆದ್ರೆ, ಹಂಗಾರೆ ವಿರಾಟ್ನ ಏನಂತ ಬರಿತೀರಿ ನೀವು? ನೋಡಿ, ABCD ನಿಮಗೆ ಈಸಿ ಆದ್ರೆ ಮಾಡಿ, ABCD ತೊಗೊಂಡು ಮಾಡಿ ಬರುತ್ತೆ. ಇದು ಈಸಿ ಐತೆ ಸ್ನೇಹಿತರೆ. ನೋಡಿ, ಸರಿಯಾದ ಉತ್ತರ ಯಾವ್ದು ನೋಡಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಐತೆ, ಮಾಡಿದ್ದೈತೆ, ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಇಲ್ಲಿದೆ ನೋಡಿ, ರೋಹಿತ್ SQ ನೋಡ್ವಿ, ನಿಮ್ಗೆ ಆಲ್ರೆಡಿ ಬಿಡಿಸಿಟ್ಟಿದ್ದೀನಿ. R ನ S ಒಂದು ಸ್ಥಾನ ಅಂದ್ರೆ ರೋಹಿತ್ ಅಲ್ಲಿ S ಬಂದಿತ್ತಲ್ಲ, ಏನು ನೋಡಿಲ್ಲಿ R ನ S ಸ್ಥಾನ ಅಂದ್ರೆ 1 ಪ್ಲಸ್ ಮಾಡ್ಯಾವ್ರೆ, ಇಲ್ಲಿ +2 ಮಾಡ್ಯಾವ್ರೆ, +3 ಮಾಡ್ಯಾವ್ರೆ, ಪ್ಲಸ್ ಇದನ್ನೇ ನೀವು +1 ಮಾಡ್ಕೋಬೇಕು, +2 ಮಾಡ್ಕೋಬೇಕು, +3. ಇದು ಸರಿಯಾದ ಉತ್ತರ WKU. ಇದೇ ಈಜಿ ಇದಾವೆ ಸ್ನೇಹಿತರೆ. ಈಜಿ ಇದ್ದಿದ್ದು ನೀವು ಬಿಡಿಸ್ಕೊಂಬಿಡಿ. ಏನು ಅಲ್ಲಿ ABCD ನೀವು ಹಿಂಗೆ A B 1 2 3 ಹಾಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 5 3ರಿಂದ ಗುಣಿಸಿದಾಗ ಬದಲಾಗಿ 3 5ರಿಂದ ಗುಣಿಸಿದಾಗ, ಹಾಗಾದ್ರೆ ಅವನ ಕಂಡು ಹಿಡಿದ ಬೆಲೆಯಲ್ಲಿ ಶೇಕಡ ಎಷ್ಟು? ಎಷ್ಟು ಹಾಗಾದ್ರೆ ನೋಡಿ, ಎಷ್ಟಾಗಾದ್ರೆ ಕಮೆಂಟ್ ಮಾಡಿ. ನೋಡಿ, ಯಾವ್ದು ಇದಕ್ಕೆ ಸರಿಯಾದ ಉತ್ತರ ನೋಡಿ, ಬಿಡಿಸಿಟ್ಟಿದ್ದೀನಿ, ನೋಡ್ಕೊಂಬಿಡಿ. ಲೆಕ್ಕಾಚಾರ ಸುಲಭ. ಮತ್ತು 3ರಿಂದ 5 ಲಸ ತೆಕ್ಕೊಳ್ಳಿ ಫಸ್ಟ್. ಆಮೇಲೆ ಫಸ್ಟ್ ಇದು ಲಸ ತಗೊಳ್ಳಿ. ಲಸ ತಕ್ಕೊಂಡ್ಮೇಲೆ ಬರಬೇಕಾದ ಸರಿಯಾದ ಉತ್ತರ ಅಂದರೆ 15 25. ನೋಡಿ, ಈಗ ಸರಿಯಾದ ಉತ್ತರ 64% ಆಗುತ್ತೆ. ನೋಡಿ, ಲೆಕ್ಕ ಮಾಡಿದ್ದೀನಿ, ಇಲ್ಲಿ ತಿಳ್ಕೊಳ್ಳಿ. ನಾನು ನಿಮ್ಗೆ ಯಾಕೆ ಹೇಳ್ತಾ ಹೇಳ್ತಾ ಇಲ್ಲ ಅಂದರೆ, ಸುಮ್ಮನೆ ಈ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೆಂಟಾಲಿಟಿ ನಮಗೆ ಇಷ್ಟು ಥಿಯರಿ ನೋಡ್ಕೊಳ್ಳೋಣ ಫಸ್ಟು. ಮೆಂಟಾಲಿಟಿ ಯಾರ್ದಾರು ಕೇಳಿ, ನಾ ಅವ್ರದೇ ಇವ್ರದೇ ಅಂತ ಹೇಳಲ್ಲ, ಒಬ್ಬರದ್ದು ನೀವು ಕ್ಲಾಸ್ ಕರೆಕ್ಟಾಗಿ ಕೇಳಿ ಸ್ನೇಹಿತರೆ, ಒಬ್ಬರದು. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಂಟಾಲಿಟಿ ಲಾಸ್ಟಿಗೆ ಬರೋಣ ಅನ್ಕೊಂಡಿದ್ದೀನಿ, ಮೆಂಟಾಲಿಟಿ ಲಾಸ್ಟಿಗೆ ಬರ್ತೀನಿ. ಮೆಂಟಾಲಿಟಿ ಲಾಸ್ಟಿಗೆ ಬಂದ್ಬಿಡೋಣ. ಈಗ ಬರೋಣ. ಸಮೀರ್ ಆ್ಯಪ್ ಕುರಿತು ಈಕೆನ ಹೇಳಿಕೆಯನ್ನು ಪರಿಗಣಿಸಿ. 22ನೇ ಕ್ವಶನು ನೋಡಿ, 22ನೇ ಕ್ವಶನಿಗೆ ಬರ್ರಿ ಎಲ್ಲರೂ. 22ನೇ ಕ್ವಶನ್ ಆಮೇಲೆ ನೀವು ಇದನ್ನು ಮಾಡ್ಕೊಳ್ಳಿ. ಸಮೀರ್ ಆ್ಯಪು ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚಕ AQI ಕುರಿತಾದ ಪ್ರತಿ ಗಂಟೆ ಮಾಹಿತಿ ನೀಡುತ್ತದೆ. ಈ ಆ್ಯಪನ್ನು CPCB ಪ್ರಕಟಿಸಿದೆ. ಈ ಆ್ಯಪ್ AQನ 100ರವರೆಗೆ ನೀಡಬಹುದು. ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ AQ ಅಂದರೆ ಮತ್ತೇನು ತಿಳ್ಕೊಬೇಡ್ರಿ, 1000ವರೆಗೂ ನೀಡಬಹುದು ಅಂತ ಹೇಳುತ್ತೆ. ಅಂದರೆ 1000ವರೆಗೂ. ಈ ಮೇಲಿನ ಎಷ್ಟು ಹೇಳಿಕೆ ಸರಿಯಾಗಿವೆ? ಎಲ್ಲ 4 ಹೇಳಿಕೆ ಸರಿಯಾಗಿದ್ದಾವ? ಕೇವಲ 3 ಹೇಳಿಕೆ ಸರಿಯಾಗಿದ್ದಾವ? ಕೇವಲ 2 ಹೇಳಿಕೆ ಸರಿಯಾಗಿದ್ದಾವ? ಕೇವಲ 4 ಹೇಳಿಕೆ 1 ಹೇಳಿಕೆ ಸರಿಯಾಗಿದೆ? ನೋಡಿ, ಹೇಳಿಕೆ ಇದು ಪ್ರತಿ ಗಂಟೆಗೆ AQನ ಒದಗಿಸುತ್ತದೆ. ನೋಡಿ, ಇದು 1ನೇ ಆಪ್ಷನ್ ಕರೆಕ್ಟ್ ಆಗೋದು. ಇದು ಕುರಿತ ಪ್ರತಿ ಗಂಟೆಗೆ ಮಾಹಿತಿ ನೀಡುತ್ತೆ ಸ್ನೇಹಿತರೆ. ಇದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಭಿವೃದ್ಧಿಪಡಿಸಿದೆ. ಇದನ್ನೇ ಮಾಡಿದೆ ನೋಡಿದು ಕೇಂದ್ರ. ಹಿಂಗ CPCB ಅಂದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರೆಕ್ಟ್ ಇದು ಸ್ನೇಹಿತರೆ. ಇದು AQನ ಮಾಪನ ಸಾಮಾನ್ಯವಾಗಿ ಎಷ್ಟು 1000ವರೆಗೂ ಅಲ್ಲ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 0ದಿಂದ 500ರವರೆಗೆ ಅಷ್ಟೇ. ನೋಡಿ, ಇದು ಸರಿಯಾದ ಉತ್ತರ. ಆದ್ರೆ ಇದೇನೋ ತಪ್ಪು. ನೋಡಿ, ಇದು 4ನೇದು. ಈ ಆ್ಯಪ್ ನಗರ ಬಣ್ಣದ ಕೊಡಗಳ ಸಹಾಯದಿಂದ ಪಟ್ಟಿ ಮಾಡುತ್ತದೆ. ಎಸ್, ಕರೆಕ್ಟ್ ಸ್ನೇಹಿತರೆ. ಅಂದ್ರೆ ಗಾಳಿಯ ಗುಣಮಟ್ಟ ಅನುಗುಣವಾಗಿ ಹಸಿರು, ಹಳದಿ, ಕಿತ್ತಳೆ, ಕೆಂಪು ಮುಂತಾದ ಬಣ್ಣದ ಕೋಡನ್ನು ಬಳಸುತ್ತೆ ಸ್ನೇಹಿತರೆ. ಇದು ಸರಿಯಾದ ಉತ್ತರ. ಹಂಗಂದ್ರೆ ಇದರಲ್ಲಿ ಎಷ್ಟನೇದು? ಕೇವಲ 3 ಹೇಳಿಕೆಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್. ಇದು ಆನ್ಸರ್ ಸರಿಯಾಗಿ ಬಂದ್ಬಿಟ್ಟು ಇನ್ನೇ ಹೇಳಿದ್ನಿಲ್ಲ, ಇದು ಆಪ್ಷನ್ 2 ಕೇವಲ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಂಟಾಲಿಟಿ ಆಮೇಲೆ ಬರೋಣ, ಎಲ್ಲ ಆಮೇಲೆ ಬರೋಣ. ಮೆಂಟಾಲಿಟಿ ಫಸ್ಟ್ ಥಿಯರಿ ಮುಗಿಸೋಣ. ಮುಗಿಸಿ ಮೆಂಟಾಲಿಟಿ. ನೋಡಿ, ಇದು ಸೈನ್ಸ್ ಕ್ವಶನ್. ನೋಡಿ, ಇದು ಎಷ್ಟು ಜನ ಕರೆಕ್ಟ್ ಆಗಿ ಬಂದಿರಿ? ಈಜಿ ಕ್ವಶನ್ ಇದು. ಎಷ್ಟು? 31ನೇ ಕ್ವಶನ್. 31ನೇ ಕ್ವಶನ್ ಈಜಿ ಕ್ವಶನ್. ಈ ಕೆಳಗೆ ನೀಡಿರುವ ಸಂಕೇತ ಬಳಸಿಕೊಂಡು ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಸರಿಯಾದ ಆಯ್ಕೆ ಮಾಡಿ. ಕರೆಕ್ಟ್ ಮಲ್ಲಮ್ಮಯ್ಯ ಪೋರೆ ಏನು ನೋಡೋಣ, 1 ನಿಮಿಷ ಬಿಡಿಸೋಣ. ನೋಡಿ, ಯಾವುದು ಫಾರ್ಮಲಿನ್ಗೆ ಯಾವ್ದು ಬರುತ್ತೆ? ಸೋಡಿಯಂ ಬೆಂಜೋಯೇಟ್ ಯಾವುದು? ಕಾರ್ಬನ್ ಟೆಟ್ರಾಕ್ಸೈಡ್ ಯಾವುದು? ಅಯೋಡೋಫಾರ್ಮ್ ಯಾವುದು? ನೋಡಿ, ಯಾವ ಬರ್ತವೆ?
ಜೋಡಿಸಿ ಒಮ್ಮೆ ನೋಡೋಣ. ನೋಡಿ, ಫಾರ್ಮಲಿನ್ ಇದು ಜೀವಶಾಸ್ತ್ರ ಪ್ರಯೋಗಾಲಯದಲ್ಲಿ ಬಳಸುವ ಮಾದರಿಯ ಕೆಡದಂತೆ ಇಡಲು ಬಳಸುತ್ತಾರೆ. ಹಂಗಂದ್ರೆ ಏನು, ಯಾವುದು ನಾವೇನ್ ಮಾಡ್ತೀವಿ, ಫಾರ್ಮಲಿನ್ ಅಂತ ಅಂದ್ರೆ ಏನು, ಈಗ ಒಂದು ಬಾಟ್ಲಿ ಒಳಗಡೆ ಏನ್ ಮಾಡ್ತಾರೆ, ಒಂದು ಜೀವಿನ ಹಾಕ್ಬಿಟ್ಟು ಅದು ಈಗ ಸತ್ತಿರ ಏನ್ ಜೀವಂತ ಜೀವಿ ತಂದಿರಾಗ ಇಟ್ಟಿರ್ತಾರೆ ಬಿಡು, ಬಟ್ ಕೆಡದೇ ಇರ್ತೈತೆ, ಸ್ಮೆಲ್ ಬರ್ದ. ಈಗ ಹೆಣಗಳನ್ನ ಜಾಸ್ತಿ ದಿವಸ ಇಡ್ತಾರಲ್ಲ, ಅಲ್ಲಿ ಕೆಡದ ಫಾರ್ಮಲಿನ್ ಬಳಸ್ತಾರೆ ಸ್ನೇಹಿತರೆ. ಸೋಡಿಯಂ ಬೆಂಜೈಟ್ ಅಂದ್ರೆ ಏನು, ಹಂಗಂದ್ರೆ ಇದು ಆಹಾರ ಸಂರಕ್ಷಣೆ ನೋಡಿ. ಇದು ಉಪ್ಪಿನಕಾಯಿ, ಜ್ಯೂಸ್ಗಳು, ಆಹಾರ ಪದಾರ್ಥ ಸಂರಕ್ಷಣೆ ಬಳಸುತ್ತಾರೆ. ಕಾರ್ಬನ್ ಟೆಟ್ರಾಕ್ಸೈಡ್ ಏನದು, ಇದು ಬೆಂಕಿ ನಂದಿಸಲು ನೋಡಿ ಸ್ನೇಹಿತರೆ. ಕಾರ್ಬನ್ ಟೆಟ್ರಾಕ್ಸೈಡ್ ಬೆಂಕಿ ನಂದಿಸಲು. ಹಂಗಾರೆ ಇದು ಫಾರ್ಮಲಿನ್ 1, ಸೋಡಿಯಂ ಬೆಂಜೈಟ್ 2, ಇದು 3. ಹಂಗಾರೆ ಐಡೋಫಾರ್ಮ್ ಇದು ಗಾಯಗಳಿಗೆ ಹಚ್ಚುವ ನಂಜು ಕಾಯಕ ನೋಡಿ. ಇದು ಐಡೋಫಾರ್ಮ್ ಗಾಯಗೆ ಹಚ್ತಾರೆ. ಹಂಗಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 4 ಸರಿಯಾದ ಉತ್ತರ ನೋಡಿ. ಇವನ್ನ ನಾನು ಏನೇನು ಹೇಳಿದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ನೋಡಿ, ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ ಮತ್ತು ಶಿಮ್ಲಾಗಳ ಕ್ರಮವಾಗಿ ವಾಯುಮಂಡಲ ಒತ್ತಡಗಳನ್ನು ಪಾಸ್ಕಲ್ನಲ್ಲಿ 1 to 1.02, 1.21 ಮತ್ತು 1.0 ಎಂದು ದಾಖಲಿಸಲಾಗ ಆ ದಿನದಂದು ನೀರು ಮೊದಲು ಕುದಿಯುವ ಸ್ಥಳ ಇದಾಗಿದೆ. ನೋಡಿ, ಯಾವುದು? ದೆಹಲಿ, ಮುಂಬೈ, ಶಿಮ್ಲಾ, ಬೆಂಗಳೂರು. ನೋಡಿ, ಏನಿದು, ಇದ್ರ ಅರ್ಥ ಏನು? ಅಲ್ಲಿ ಪಾಸ್ಕಲ್ ಸ್ನೇಹಿತರೆ ಹೇಳಿ, ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡಿ ನೋಡೋಣ. ಆದ್ರೆ ಇದು ನಿಮ್ಗೆ ವೈಜ್ಞಾನಿಕವಾಗಿ ಹೇಳ್ತೀನಿ ನೋಡಿ. ದ್ರವದ ಕುದಿಯು ಬಂದು ಅದರ ಮೇಲ್ಮೈ ಬೀಳುವ ವಾತಾವರಣದ ಒತ್ತಡದ ಮೇಲೆ ಅವಲಂಬಿರುತ್ತೆ. ಅಂದ್ರೆ ಇಲ್ಲಿ ನಾವು ಭೂಮಿ ಮ್ಯಾಗ ಅದವಿ ಅಂತ ತಿಳ್ಕೊರಿ. ಇಲ್ಲಿ ನಮ್ಮ ದ್ರವದ ಬಿಂದು ನಮ್ಮ ವಾತಾವರಣ ಹೆಂಗಿರ್ತೈತಿ, ಇಲ್ಲಿ ನಮ್ಮ ವಾತಾವರಣ ಹೆಂಗಿರ್ತೈತಿ ಅದ್ರ ಮೇಲೆ ಇದು ಆಗಿರುತ್ತೆ. ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ ಮತ್ತು ಶಿಮ್ಲಾ ಕ್ರಮವಾಗಿ ವಾಯುಮಂಡಲದ ಒತ್ತಡ ಪಾಸ್ಕಲ್ನಲ್ಲಿ ಅಂದ್ರೆ ಬೆಂಗಳೂರದೆಷ್ಟು 1.2, ಅಂದ್ರೆ ದೆಹಲಿದೆಷ್ಟು 1.02, ಮುಂಬೈದೆಷ್ಟು 1.21, ಶಿಮ್ಲಾದೆಷ್ಟು 1.01. ಹಿಂಗ್ ವಿಚಾರ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಪದೇ ಓದ್ಬೇಕು ಯಾವತ್ತೂ. ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಒತ್ತಡ ಮೇಲೆ ಅವಲಂಬಿಸಿರುತ್ತಾ. ಒತ್ತಡವು ಕಡಿಮೆ ಆದಂತೆ ಕುದಿಯೋ ಬಿಂದು ಕಡಿಮೆ ಆಗುತ್ತಾ. ಆ ದಿನದ ನೀರು ಮೊದಲ ಕುದಿಯುವ ಸ್ಥಳ ಯಾವುದು ಅಂತ ಕೇಳ್ಯಾರ ಅವರು. ನೀರು ಮೊದಲು ಯಾವ ಸ್ಥಳದಲ್ಲಿ ಕುದಿಯುತ್ತಂತ ಕೇಳ್ಯಾರ ಅವರು. ಅಂದ್ರೆ ಒತ್ತಡವು ಕಡಿಮೆ ಆದಂತೆ ಕುದಿಯುವ ಬಿಂದು ಕಡಿಮೆ ಆಗುತ್ತೆ. ಕರೆಕ್ಟಾ? ಒತ್ತಡವು ಇದು ಮೇಲ್ಗಡೆ ಒತ್ತಡ ಕಡಿಮೆ ಆದ್ರೆ ಕುದಿಯುವ ಬಿಂದುನು ಕಡಿಮೆ ಆಗುತ್ತೆ. ಕರೆಕ್ಟಾ? ಹಂಗಂದ್ರೆ ಇಲ್ಲಿ ಒತ್ತಡ ಕಡಿಮೆ ಆಗತ್ತಂತ ಹೇಳ್ಯಾರ ಅವರು. ಇಲ್ಲಿ ಒತ್ತಡ ಎಲ್ಲಿ ಕಡಿಮೆ ಐತೆ ಹಂಗಾದ್ರೆ? ಅಂದ್ರೆ ಕಡಿಮೆ ಉಷ್ಣಾಂಶದಲ್ಲಿ ನೀರು ಕುದಿಯಲು ಪ್ರಾರಂಭಿಸುತ್ತದೆ. ಅಂದ್ರೆ ನೋಡಿಲಿ, ಒತ್ತಡ ಕಡಿಮೆ ಆದಂಗೆ ಈಗ ನೋಡಿ ನಮ್ಮ ಕಡೆ, ಈಗ ನೋಡಿ ನಾವು ಎಷ್ಟು ನಮ್ಮ ಕಡೆ ಬಿಸಿಲು ಇರ್ತಪ್ಪ, ಕಂಡಪಟ್ಟಿ ಬಿಸಿಲು ಇರ್ತಂತೀವ ನಾವು. 100 ಡಿಗ್ರಿ ಸೆಲ್ಸಿಯಸ್ ನಾವು ಇಲ್ಲಿ ನಾವು 100 ಡಿಗ್ರಿ ಸೆಲ್ಸಿಯಸ್ ನೀರು ಕಾಸ್ಬೇಕು ನಾವು, ಅವಾಗ ಕುದಿತೈತೆ. ಬಟ್ ಇದ್ರ ಕಡೆಗೆ ಹಂಗಲ್ಲ, ಜಮ್ಮು ಕಾಶ್ಮೀರ ಕಡೆಗೆ ಹಂಗಲ್ಲ. ಸ್ವಲ್ಪ ಒಂದು 30-40 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದಿಯಕ್ಕೆ ಸ್ಟಾರ್ಟ್. ಅದಕ್ಕೋಸ್ಕರ ನಾವು ಒತ್ತಡ ಎಲ್ಲಿ ಕಡಿಮೆ ಇರ್ತೈತಲ್ಲ ಅಲ್ಲಿ ಶಾಖ ಕಡಿಮೆ ಬೇಕು ನೀರು ಕುದಿಯೋಕೆ. ಅದಕ್ಕೋಸ್ಕರ ಯಾವ್ದು ಸರಿಯಾದ ಉತ್ತರ ಆಗುತ್ತಂದ್ರೆ ಶಿಮ್ಲಾ. ನೋಡಿ ತಿಳ್ಕೊಳ್ಳಿ, ಬೇಗನೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಎಲ್ಲಿ ಒತ್ತಡ ಕಡಿಮೆ ಇರುತ್ತಲ್ಲ ಅಲ್ಲಿ ಕುದಿಯೋ ಬಂದು ಬೇಗನೆ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ. ನಾ ಹೇಳ್ತಿರೋದು ಯಾರೋ ಹೇಳಿದ್ರಂತೆ ಏನೇನೋ ಆನ್ಸರ್ನ ಹಾಕ್ಬೇಡಿ, ವೈಜ್ಞಾನಿಕವಾಗಿ ತಿಳ್ಕೊಳಕ್ಕೆ ನೋಡಿ. ಎಲ್ಲರೂ ಒತ್ತಡ ಕಡಿಮೆ ಇರುತ್ತಲ್ಲ ಅಲ್ಲಿ ಕುದಿಯೋ ಬಿಂದು ಅಂತ ಕೇಳಾರ ಅವರು. ಎಲ್ಲಿ ಕುದಿಯೋ ಬಿಂದು, ಆ ನೀರು ಎಲ್ಲಿ ಮೊದಲು ಕುದಿಯುತ್ತೆ ಅಂತ ಕೇಳಾರ ಅವರು. ಕುದಿಯೋ ಬಿಂದು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲ, ನೇರ ಅನುಪಾತ. ಒತ್ತಡಕ್ಕೆ ಮತ್ತು ಕುದಿಯೋ ಬಿಂದಿಗೆ ನೇರ ಅನುಪಾತ ಇರುತ್ತೆ ಸ್ನೇಹಿತರೆ. ಗೊತ್ತಾಯ್ತಾ? ಗೊತ್ತಾಗ್ಲಿ ಕೇಳಿ ಕಮೆಂಟ್ ಮಾಡ್ಬೇಕಾರೆ ಇನ್ನೊಮ್ಮೆ ಹೇಳ್ತೀನಿ. ಗೊತ್ತಾಯ್ತಲ್ಲ? ನೋಡು, ನೆಕ್ಸ್ಟ್ ಕ್ವಶನ್ ನೋಡೋಣ. ತಾಮ್ರದ ಮೇಲ್ಮೈಲ ಮೇಲೆ ಹಸಿರು ಲೇಪನ, ಕಬ್ಬಿಣದ ಮೇಲ್ಮೇಲೆ ಕಂದು ಲೇಪನ, ಬೆಳ್ಳಿ ಅದರ ಮೇಲ್ಮೇಲಿ ಕಪ್ಪಾಗುವುದು. ಅಂದ್ರೆ ತಾಮ್ರದ ಮೇಲೆ ಹಸಿರಾಗುತ್ತೆ, ಕಬ್ಬಿನ ಮೇಲೆ ಕಂದು ಮಣ್ಣು ಬರುತ್ತೆ, ಬೆಳ್ಳಿಯ ಮೇಲೆ ಕಪ್ಪಾಗುತ್ತೆ. ಈ ಮೇಲಿನ ವಿದ್ಯಮಾನಗಳಿಗೆ ಇದು ಕಾರಣವಾಗಿದೆ. ಯಾವ್ದು ಕಾರಣ ಆಗೈತೆ ಹಂಗಾರೆ ನೋಡಿ. ನಮ್ಮದು ಈಗ ಏನ್ ಮಾಡ್ತೀವಿ, ಕಬ್ಬಿಣಕ್ಕೆ ಕಂದು ಬಣ್ಣ ಬರ್ತೈತಿ, ರಸ್ಟ್ ಹಿಡಿತೈತೆ ಅಂತೀವಲ್ಲ ನಾವು, ರಸ್ಟ್. ಹಂಗಾರೆ ನಾವು ಬೆಳ್ಳಿ ಹಾಕೊಂಡಿರ್ತೀವಿ ನೋಡು ಕೊಳ್ಳಲ್ಲಿ, ಅಲ್ಲಿ ಕಪ್ಪಾಗತ್ತೆ, ನಮ್ಮ ಮೈ ಮೇಲೆ ಕಪ್ಪಾಗಿರುತ್ತೆ. ಹಂಗ ತಾಮ್ರದ ಮೇಲೆ ಹಸಿರು ಲೇಪನ ಬರುತ್ತೆ, ಹಚ್ಚಗ ಅಂತೀವಲ್ಲ ನಾವು, ಹಸಿರು ಅದು ಲೇಪನ ಬರುತ್ತೆ. ಹಂಗಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಲೋಹಗಳು ಏನ್ ಮಾಡ್ತವೆ, ಲೋಹಗಳು ಆಕ್ಸಿಜನ್ ಒಂದಿಗೆ ನೋಡಿ, ಇಲ್ಲಿ ಲೋಹಗಳು ಮೆಟಲ್ ಪ್ಲಸ್ ಆಕ್ಸಿಜನ್, ಮೆಟಲ್ ಆಕ್ಸೈಡ್ ಅಂತ ಬರುತ್ತೆ ಸ್ನೇಹಿತರೆ. ಏನ್ ಮಾಡ್ತವೆ, ಲೋಹಗಳು ಆಕ್ಸಿಜನ್ ಒಂದಿಗೆ ವರ್ತಿಸ್ಕೊಂತವೆ. ಅಂದ್ರೆ
ಕೂಡಿಕೊಳ್ಳುತ್ತವೆ, ವರ್ತನೆ ಮಾಡ್ತವೆ. ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಕ್ರಿಯೆ ಆಗುತ್ತೆ ಸ್ನೇಹಿತರೆ. ಯಾವ್ದಾಗುತ್ತೆ? ಆಕ್ಸಿಡೇಷನ್ ಕ್ರಿಯೆ ಆಗುತ್ತೆ. ಅನಿಲಗಳಿಂದ ಅವು ಮೇಲ್ಮೇನ್ ಪದರಗಳು ಉಂಟಾಗುತ್ತೆ. ಇದನ್ನು ಲೋಹಗಳ ಅದು ಉತ್ಕರ್ಷಣೆ ಎನ್ನುತ್ತಾರೆ. ಕಬ್ಬಿನ ಆಮ್ಲಜನಕದೊಂದಿಗೆ ವರ್ತಿಸಿ ತುಕ್ಕು ಹಿಡಿಯುತ್ತೆ, ಕಂದುಬಣ್ಣ ಬರುತ್ತೆ. ತಾಮ್ರ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಹಸಿರು ಬಣ್ಣ ಉಂಟಾಗುತ್ತೆ. ನೋಡಿ ಇವೆಲ್ಲ ಏನ್ ಮಾಡ್ತವೆ? ಆಕ್ಸಿಜನ್ ಒಂದಿಗೆ ಬೆರೆತು ಕಾಟ ಏನ್ ಮಾಡ್ತವೆ? ಆಕ್ಸೈಡ್ ಅನ್ನ ಉಂಟು ಮಾಡ್ತವೆ. ಅದಕ್ಕೋಸ್ಕರ ಅಲ್ಲಿ ಬಣ್ಣಗಳು ಚೇಂಜ್ ಆಗ್ತವೆ. ಗೊತ್ತಾಯ್ತಾ? ಲೋಹಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಯಾವುದು? ನೋಡಿ ಯಾವುದು ಸರಿಯಾದ? ಬಿಳಿ ಫಾಸ್ಫರಸ್ ಕಪ್ಪು ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ ನಾವು ಬೆಂಕಿ ಕಡ್ಡಿ ಉಜ್ಜಿದ ಮೇಲ್ಮೈ ಉಜ್ಜಿದಾಗ ಉಂಟಾಗುವ, ಅಂದ್ರೆ ನಾವು ಬೆಂಕಿ ಕಡ್ಡಿ ಇರುತ್ತೆ ಒಂದು, ಬೆಂಕಿ ಕಡ್ಡಿ ಉಜ್ಜಿದಾಗ ಅದ್ರ ಮೇಲ್ಮೈ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಕೇಳ್ಯಾರ ಅವರು. ನೋಡಿ ಏನ್ ಮಾಡ್ತಾರೆ? ಬಿಳಿ ಫಾಸ್ಫರಸ್ ಕಪ್ಪು ಫಾಸ್ಫರಸ್ ಆಗಿ ಪರಿವರ್ತನೆ ಮಾಡ್ತಾರೆ. ನೋಡಿ ನಾವು ದೈನಂದಿನ ನಾವು ತಿಳ್ಕೊಂಡಿರಂಗಿಲ್ಲ. ನೋಡಿ ಕಪ್ಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತೆ. ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತೆ. ಕೆಂಪು ಫಾಸ್ಫರಸ್ ಕಪ್ಪು ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತೆ. ಯಾವ್ದಾಗಾದ್ರೆ ಸರಿಯಾದ ಉತ್ತರ? ನೋಡಿ ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಆಗುತ್ತೆ. ನೋಡಿ ಸ್ನೇಹಿತರೆ, ಕೆಂಪು ಫಾಸ್ಫರಸ್ ಏನಾಗುತ್ತೆ? ಬಿಳಿ. ಫಸ್ಟ್ ನಮ್ಗೆ ಕೆಂಪು ಇರ್ತಾ ಕಡ್ಡಿ ಪಟ್ಟದ ನೋಡಿ ಅಲ್ಲಿ ವೈಟ್ ಆಗಿ ಬರುತ್ತೆ. ಅದು ಎಲ್ಲೋ ವೈಟ್ ಅಂತ ಕರೀತಾರೆ. ಅದನ್ನ ಎಲ್ಲೋ ವೈಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್. ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತದೆ. ವಿವರಣೆ: ಬೆಂಕಿ ಕಡ್ಡಿ ಪೆಟ್ಟಿಗೆ ಪಕ್ಕದ ಉಜ್ಜುವ ಮೇಲ್ಮೈಯಲ್ಲಿ ಕೆಂಪು ಫಾಸ್ಫರಸ್ ಇರುತ್ತದೆ. ನೋಡಿ ಬೆಂಕಿ ಕಡ್ಡಿ ಇರುತ್ತೆ, ಇಲ್ಲಿ ಕೆಂಪು ಫಾಸ್ಫರಸ್ ಇರುತ್ತೆ ಸ್ನೇಹಿತರೆ. ಉಜ್ಜಿದಾಗ ಅದಕ್ಕೆ ಉಂಟಾಗುವ ಘರ್ಷಣೆ ಶಾಖದಿಂದ ಸ್ವಲ್ಪ ಪ್ರಮಾಣದ ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಬದಲಾಗುತ್ತದೆ. ನೋಡಿ ಸ್ಪಾರ್ಕ್ ಆದ ತಕ್ಷಣ ಎಲ್ಲೋಕಿನ ಮೊದಲು ವೈಟ್ ಬರುತ್ತೆ. ಬಿಳಿ ಫಾಸ್ಫರಸ್ ತಕ್ಷಣವೇ ಗಾಳಿಯೊಂದಿಗೆ ವರ್ತಿಸಿ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಇದರಿಂದ ಬೆಂಕಿ ಕಡ್ಡಿ ಉರಿಯಲು ಪ್ರಾರಂಭ ಆಗುತ್ತೆ. ನೋಡಿ ವೈಟ್ ಫಾಸ್ಫರಸ್ ಫಸ್ಟೇ ಬರೋದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಾಜದ್ರವದ ಬಗ್ಗೆ ಸರಿಯಾದ ಈ ಕ್ವಶನ್ ಮಾತ್ರ ಹೆವಿ ರಿಪೀಟೆಡ್ ನೋಡಿ ಸ್ನೇಹಿತರೆ. ಹೆವಿ ರಿಪೀಟೆಡ್ ಇದು. ರಿಪೀಟೆಡ್ ಕ್ವಶನ್ ಇದು. ಮೋಸ್ಟ್ ರಿಪೀಟೆಡ್ ಕ್ವಶನ್ ನೋಡಿದ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಇದು ರಾಜಮನೆತ ಅಂದ್ರು ಮಾತ್ರ ಅವರು ಕುಡಿಯಲು ಬಳಸುತ್ತಾರೆ. ರಾಜದ್ರವ ಅಂದ್ರೆ ಏನು? ಅಕ್ವೇರಿಯೇಜ್ ಅಂತ ಕರಿತೇವೆ ಸ್ನೇಹಿತರೆ. ಅದನ್ನೇನಾರು ಕುಡಿಯಕ್ ಬರುತ್ತಾ? ಅದಕ್ಕೆ ಇಲ್ಲೇ ನಿಮ್ ಮೇಲೆ ಆನ್ಸರ್ ಐತಿ. ತಪ್ಪಿದು. ಇದು ತಪ್ಪಾದ ಉತ್ತರ ಇದು. ನೆಕ್ಸ್ಟ್ ನೋಡಿ, ಇದು ಚಿನ್ನ ಮತ್ತು ಪ್ಲಾಟಿನಮ್ ಕರಗಿಸುತ್ತೆ. ಸರಿ. ಇದು ಕಟು ಕ್ಷರೀಯವಾಗಿದೆ. ಕೋರಸ್ ಇಸ್ ಕರೆಕ್ಟ್. ಇದು ಹೊಗೆ ಆಡುವ ದ್ರವ ಆಗಿದೆ. ಸರಿನಾ? ಸರಿ, ಕರೆಕ್ಟ್. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಯಾವ್ದಾಗಾರೆ ನೋಡಿ. ಕರೆಕ್ಟ್ ಸರಿಯಾದ ಉತ್ತರ ಆಪ್ಷನ್ ಯಾವುದು? ನೋಡಿ ಆಪ್ಷನ್ 3 ನೋಡಿ ಸರಿಯಾದ ಹೇಳಿಕೆ. ಅಂದ್ರೆ ಇದು ಒಂದನೇದ್ದು ತಪ್ಪಾಗಿರುತ್ತೆ ಸ್ನೇಹಿತರೆ. ಅವ್ರು ಏನ್ ಕೇಳ್ಯಾರ? ಸರಿಯಾದ ಹೇಳಿಕೆ ಕೇಳ. ನೀವು ಬರ್ಗ ತಪ್ಪಂತೇಳಿ ತಪ್ಪಂತ ಇಲ್ಲೇದ್ ನೋಡಿ ಒಂದು ಮಾತ್ರ ಅಂತ ಹಾಕಿ ಬಿಡಬಾರ್ದು. ಅವ್ರು ಏನ್ ಕೇಳ್ಯಾರ? ಸರಿಯಾದದ್ದು ಅಂತ ಕೇಳ್ಯಾರ. ಅಲ್ಲಿ ನೀವು ಕ್ವಶನ್ ಓದುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಓದಿ. ಅವರು ಸರಿಯಾದದ್ದು ಅಂತ ಕೇಳ್ಯಾರ, ತಪ್ಪಾದದ್ದು ಅಂತಲ್ಲ. ಗೊತ್ತಾಯ್ತಾ? ನೋಡಿ, ರಾಜದ್ರವ ಅಥವಾ ಅಕ್ವೇರಿಯೇಜ್ ಎಂಬುದು ಸಾಂದ್ರೀಕೃತ ನೈಟ್ರೋಜನ್ ಆಮ್ಲ HNO3. ಎಷ್ಟು ಪರ್ಸೆಂಟೇಜು? ಕಮೆಂಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ನೋಡಿ. HCl 1.3 ಅಂದ್ರೆ ನೋಡಿ HNO3 1%, HCl 3%. ಇದು ಅಕ್ವೇರಿಯೇಜ್ ರೇಷನ್ ನೋಡಿ. ಇದು ಅತ್ಯಂತ ಪ್ರಬಲವಾಗಿದ್ದು ಬೇರೆ ಯಾವುದೇ ಆಮ್ಲದಲ್ಲಿ ಕರಗದೆ ಚಿನ್ನ ಮತ್ತು ಪ್ಲಾಟಿನಂ ಅಂತ ಲೋಹಗಳನ್ನು ಕರಗಿಸುವ ಸಾಮರ್ಥ್ಯ ಹೊಂದಿದೆ. ಹಂಗಂದ್ರೆ ಹೇಳಿಕೆ ಸರಿ. ಇದು ತುಂಬಾ ಅಪಾಯಕಾರಿ ಮತ್ತು ಕ್ಷಯಕಾರಿಕವಾಗಿದೆ. ಹೇಳಿಕೆ 2 3 ಸರಿ. ಇದರಿಂದ ಹಳದಿ ಬಣ್ಣದ ಹೊಗೆ ಹೊರ ಬರುತ್ತದೆ. 4 ಸರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಭೂಸ್ಥಿರ ಉಪಗ್ರಹ ಕುರಿತು ತಪ್ಪು ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಇಲ್ಲಿ ಕೇಳಿದ್ದು ತಪ್ಪು ಹೇಳಿಕೆ ಕೇಳ ಸ್ನೇಹಿತರವರು. ತಪ್ಪು ಹೇಳಿಕೆ ಯಾವ್ದು ನೋಡಿ? ಯಾವುದು ತಪ್ಪು ಹೇಳಿಕೆ? ಯಾವ್ದಾಗಾದ್ರೆ ನೋಡಿ ಕಮೆಂಟ್ ಮಾಡಿ. ತಪ್ಪು ಹೇಳಿಕೆ ಯಾವುದು? ಬೀನಾ? ತಪ್ಪು ಹೇಳಿಕೆ ಯಾವುದು? ಸರಿಯಾದದ್ದು ಯಾವ್ದು ನೋಡಿ. ತಪ್ಪು ಹೇಳಿಕೆ ಒಂದೇ ಕೇಳ್ಯಾರ ಅವ್ರು. ತಪ್ಪು ಹೇಳಿಕೆ ಸರಿ ಕೇಳಿಲ್ಲ ಸ್ನೇಹಿತರವ್ರು. ಸರಿ ಕೇಳಿಲ್ಲ. ತಪ್ಪು ಯಾವ್ದು ಅಂತ ಕೇಳ್ಯಾರ. ಕಮೆಂಟ್ ಮಾಡಿ ಯಾವ್ದು ನೋಡಿ. ತಪ್ಪು ಕೇಳ್ಯಾರ ಅವರು. ಇದರ ಕಾಲಾವಧಿ 24 ಗಂಟೆಗಳು. ಇದರ ಕಾಲಾವಧಿ 24 ಗಂಟೆಗಳು. ತಪ್ಪಾದಷ್ಟೇ ಕೇಳ. ಭೂಮಿಯ ಮೇಲ್ಮೆಯಿಂದ ಎತ್ತರಕ್ಕೆ 3600 ಕಿಲೋಮೀಟರ್ದಲ್ಲಿ ಕಕ್ಷೆಯಲ್ಲಿ ಸುತ್ತಾ ಇರ್ತವೆ. ಎಷ್ಟು? 24 ಗಂಟೆಗಳು ಕಾಲಾವಧಿ. ಭೂಮಿ ಹೆಂಗ್ ಸುತ್ತಾವ ಉಪಗ್ರಹಗಳು ಹಂಗೆ ಸುತ್ತವೆ. ಭೂಸ್ಥಿರ ಉಪಗ್ರಹಗಳು ಅಂದ್ರೆ EOSN-1 ಮೊನ್ನೆ ಭೂ ಪರೀಕ್ಷೆ ನಾವು ಉಪಗ್ರಹವನ್ನು ಉಡಾವಣೆ ಮಾಡಿದ್ರು.
ನೋಡಿ 3600 ಕಿಲೋಮೀಟರ್ ಅಂದ್ರೆ ಭೂಮಿಯಿಂದ 3600 ಕಿಲೋಮೀಟರ್ ಅಂತರದಲ್ಲಿ ಸುತ್ತಾ ಇರ್ತವೆ ಸ್ನೇಹಿತರೆ. ಇವು ಧ್ರುವ ಸಮತಲದಲ್ಲಿ ಪ್ರತಿಬಿಂಬಿಸುತ್ತವೆ. ತಪ್ಪು. ಇದು ಸಂಭಾಜಿಕ ಸಮತಲದಲ್ಲಿ ಪ್ರತಿಬಿಂಬಿಸುತ್ತದೆ. ಎಷ್ಟು ಕರೆಕ್ಟು. ಪರಿಭ್ರಮಿಸುತ್ತದೆ ಅಂದ್ರೆ ಸಮಭಾಜಕ ವೃತ್ತ ರೌಂಡ್ ಸುತ್ತಾ ಇರ್ತವೆ ಸ್ನೇಹಿತರೆ. ಭೂಮಿ ಹಿಂಗೈತೆ ಅಂದ್ರೆ ಸಂಭಾಜಕ ವೃತ್ತ ಇಲ್ಲಿ ಐತಲ್ಲ ಹಿಂಗೆ ಸುತ್ತಾ ಇರ್ತವೆ ಸ್ನೇಹಿತರೆ. ಹಿಂಗೆ ಸುತ್ತಾ ಇರ್ತವೆ. ಹಿಂಗೆ ಸುತ್ತಂಗಿಲ್ಲ ಉಪಗ್ರಹಗಳು, ಗೊತ್ತಾಯ್ತಾ? ಹಿಂಗೆ ಸುತ್ತಾ ಇರ್ತವೆ. ಅದಕ್ಕೋಸ್ಕರ ಮೂರನೇದು ತಪ್ಪು. ಹಂಗಾರೆ ಸರಿಯಾದ ಉತ್ತರ ಅವರು ತಪ್ಪು ಉತ್ತರ ಕೇಳ್ಯಾರ. ಯಾವುದು? ಆಪ್ಷನ್ 3 ತಪ್ಪಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ಮೋಟಾರ್ ಸೈಕಲ್ ಸವಾರನು ತೀವ್ರ ತಿರುವು ಮೋಟಾರ್ ಸೈಕಲ್ ತಿರುವು ತೆಗೆದುಕೊಂಡ ಒಳಗಡೆ ಬಾಗುತ್ತಾನೆ. ನೋಡಿ ನೀವು ಕರುನ್ಯಾಗ ಭಾಗವಹಿಸ್ತಾರೆ. ಈ ರೀತಿ ಮಾಡುವುದೇನು? ಜವವನ್ನು ತಗ್ಗಿಸಲು, ಘರ್ಷಣೆಯನ್ನು ತಗ್ಗಿಸಲು, ಅವಶ್ಯಕ ಕೇಂದ್ರಾಭಿಮುಖ ಬಲವನ್ನು ಪಡೆದುಕೊಳ್ಳಲು, ಅವಶ್ಯಕ ಕೇಂದ್ರಾಪಸಾರಕ ಬಲವನ್ನು ಪಡೆಯೋದು. ಯಾವ್ದಾಗಾದ್ರೆ ನೋಡಿ, ಅವಶ್ಯಕ ಯಾವ್ದನ್ನು ಸರಿಯಾದ ಉತ್ತರ ಯಾವ್ದು ಗೊತ್ತಾ? ಕೇಂದ್ರಾಭಿಮುಖ ಬಲ ಅಂದ್ರೆ ಕೇಂದ್ರ ಕಡೆಗೆ ನಾವು ಹೊಳ್ಕೊಂಡು ನಾವು ಬಲವನ್ನು ಪಡಿತೀವಿ. ವಾಹನ ತಿರುವಿನ ಚಲಿಸುವಾಗ ಅದು ಹೊರಕ್ಕೆ ಎಸೆಯಲ್ಪಡುತ್ತೆ ಸಾಧ್ಯ ಇರುತ್ತೆ. ಅದನ್ನು ತಡೆಯಲು ನಾವು ಏನ್ ಮಾಡ್ತೀವಿ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ 3 ನೋಡಿ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ ಸ್ನೇಹಿತರೆ. ನಾನು ನಿಮ್ಗೆ ಇಲ್ಲಿ ತಪ್ಪು ಇನ್ಫಾರ್ಮೇಶನ್ ಯಾವ್ದು ಕೊಡಲ್ಲ. ಬೇಕಾದ್ರೂ ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಯಾರು ಕೀ ಆನ್ಸರ್ ಮಾಡಿದ್ರಿ, ಇಲ್ಲಾಂದ್ರೆ ಗೌರ್ಮೆಂಟ್ ಕೀ ಆನ್ಸರ್ ಬಿಡುತ್ತಲ್ಲ, ಅವಾಗ ನೀವು ಬೇಕಾದ್ರೆ ಬಿಟ್ಟ ತಕ್ಷಣ ನನಗೆ ಯಾವ್ದಾರ ನಾ ತಪ್ಪು ಹೇಳಿದ್ರೆ ಬಂದು ನನಗೆ ಕಿವಿ ಕೇಳಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಕೇಳಿದ ಬಹುಮಾನ ನಾ ಕೊಡ್ತೇನೆ. ಇಂಥದ್ದು ತಪ್ಪು ಹೇಳಿದ್ರಿ ಸರ್ ನೀವು ಅಂತೇಳಿ. ನಾ ಯಾವತ್ತೂ ತಪ್ಪು, ಯಾಕಂದ್ರೆ ನಾವು ಇಲ್ಲಿವರೆಗೂ ಲೇಟಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಮಾಡೋಣ ಅನ್ಕೊಂಡಿದ್ದೆ, ಓಲ್ ಬಿಡು ಅಂತ ಇವಾಗ ಮಾಡ್ತಾ ಇದ್ದೀನಿ. ಎಲ್ಲಾನು ಸರ್ಚ್ ಮಾಡಿ 8 ಅವರ್ ಸರ್ಚ್ ಮಾಡಿ ಎಲ್ಲ ರೆಡಿ ಮಾಡ್ತಕ್ಕಂಥ ಆಗಿರುತ್ತೆ ಸ್ನೇಹಿತರೆ. ಇದು ಕೇಂದ್ರಾಭಿಮುಖ ಬಲವನ್ನು ಒದಗಿಸುತ್ತದೆ ನೋಡಿ ಸ್ನೇಹಿತರೆ. ಸರಿಯಾದ ಉತ್ತರ ಕೇಂದ್ರಾಭಿಮುಖ ಬಲ, ಅವಶ್ಯಕ ಕೇಂದ್ರಾಭಿಮುಖ ಬಲವಾಗಿರುತ್ತೆ ಸ್ನೇಹಿತರೆ. ಬಟ್ಟೆಗಳು ತೊಳೆಯುವಾಗ ನೀರಿನ ಮಾರ್ಜಗಳನ್ನು ಸೇರಿಸಲಾಗುತ್ತೆ, ಏಕೆಂದ್ರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ. ನೋಡಿ ಏನು ನೋಡಿ, ನಾವು ನೀರಿನ ಸ್ನಿಗ್ಧತೆಯನ್ನು ಹೆಚ್ಚಿಸುವುದರಿಂದ, ನೀರಿನ ಮೇಲ್ಮೈ ಕರ್ಷಣವನ್ನು ಹೆಚ್ಚಿಸುವುದರಿಂದ, ನೀರಿನ ಸ್ನಿಗ್ಧತೆಯನ್ನು ಕಡಿಮೆ ಮಾಡೋದ್ರಿಂದ, ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡೋದ್ರಿಂದ. ಯಾವ್ದಿದು ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ? ಇದಕ್ಕೆ ಸರ್ಫೇಸ್ ಟೆನ್ಷನ್ ಅಂತಾರೆ ನೋಡಿ. ಸರ್ಫೇಸ್ ಟೆನ್ಷನ್ ನೀವು ಸೈನ್ಸ್ ಓದಿದ್ರೆ ಗೊತ್ತಿರುತ್ತೆ. ಓದ್ಲಿಕ್ಕೆ ಈಗ ತಿಳ್ಕೊಳ್ಳಿ ಸರ್ಫೇಸ್ ಟೆನ್ಷನ್ ಅದು ಏನಂತ ಹೇಳ್ತೀನಿ ನಿಮ್ಗೆ. ಈಗ ನಾವು ಒಂದು ಕೊಳೆ ಬಟ್ಟೆ ಆಗಿರುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ನೀರು ಹಚ್ಚಿ ಉಜ್ರಿ ಹೋಗಂಗಿಲ್ಲ. ಅದು ನೀರು ಹಚ್ಚಿ ಉಜ್ರಿ ಹೋಗಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಸಾಬೂನು ಹಚ್ಚ್ರಿ. ಸಾಬೂನು ಹಚ್ಚ ಮೇಲೆ ನೀರು ಹಚ್ಚಿ ಉಜ್ರಿ ಹೋಗುತ್ತೆ. ಏನಂದ್ರೆ ನೀರಿನ ಮೇಲ್ಮೈ ಸೆಳೆತ ಹೆಚ್ಚಾಗಿದ್ದರೆ ಅದು ಬಟ್ಟೆ ಸಣ್ಣ ಎಲೆಗಳ ನಡುವೆ ಸುಲಭವಾಗಿ ಹೋಗೋದಿಲ್ಲ. ನೋಡಿ ಇಲ್ಲಿ ಒಂದು ಬಟ್ಟೆ ಇರುತ್ತಂತೆ, ನೀರು ಹಾಕಿರೋ ನೀರಿನ ಮೇಲ್ಮೈ ಸೆಳೆತ ಹೆಚ್ಚಾಗಿದ್ರೆ ಅದು ಸಣ್ಣ ಒಳಗಡೆ ಹೋಗಲ್ಲ ಬಟ್ಟೆ ಒಳಗಡೆ. ಅವಾಗ ಏನ್ ಮಾಡ್ತೀವಿ ನಾವು ಅಂದ್ರೆ ಮಾರ್ಜಕವನ್ನು ಬೆರೆಸಿದಾಗ ನೀರಿನ ಸೆಳೆತ ಕಡಿಮೆ ಆಗುತ್ತದೆ. ಈಗ ನೋಡಿ ಗಡಸು ನೀರು, ಮೃದು ನೀರು ಅಂತ ಕರಿತೀವಿ ನಾವು ಬಟ್ಟೆನ ಯಾವ್ದ್ರಾಗ ಹೋಗ್ತೀವಿ ಅಂದ್ರೆ ಗಡಸು ನೀರಾಗ ಹೋಗಿತೀವಿ ಸ್ನೇಹಿತರೆ. ಗಡಸು ನೀರು ಇದೊಂದು ನೆನಪಿಟ್ಕೋರಿ ನೀವು, ಗಡಸು ನೀರು. ಯಾಕಂದ್ರೆ ಇದು ನೀರಿನ ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್ ಕಡಿಮೆ ಇರುತ್ತೆ. ಸ್ವಲ್ಪ ಕನ್ನಡ ನಂದು ಉಚ್ಚಾರ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಡಸು ನೀರು ಅಂದ್ರೆ ರಫ್ ವಾಟರ್ ಏನಾಗುತ್ತೆ ಮೇಲ್ಮೈ ಸೆಳೆಯುತ್ತೆ, ಸರ್ಫೇಸ್ ಟೆನ್ಷನ್ ಕಡಿಮೆ ಇರುತ್ತೆ. ನಾವು ಯಾವಾಗ ನೀರಿಗೆ ನಾವು ಮಾರ್ಜಕಗಳನ್ನು ಬಳಸ್ತೀವಲ್ಲ, ವಾಟರ್ದು ಏನಾಗುತ್ತೆ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅದು ಬಟ್ಟೆ ಒಳಗಡೆ ಹೋಗ್ಬಿಟ್ಟು ಕೊಳೆಗಳನ್ನ ಅಂದ್ರೆ ರಸ್ಟು ಈ ತರದಂತ ಸ್ವಚ್ಛ ಮಾಡುತ್ತೆ. ಅದಕ್ಕೋಸ್ಕರ ಇದು ಯಾವುದು ಸರಿಯಾದ ಉತ್ತರ? ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡೋಕ್ಕೆ. ನಾವು ಮಾರ್ಜಕಗಳನ್ನ ಎದಕ್ಕೆ ಬಳಸ್ತೀವಿ? ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡೋಕ್ಕೆ. ಗೊತ್ತಾಯ್ತಾ ಸ್ನೇಹಿತರೆ? ಸರಿಯಾದ ಆಯ್ಕೆ 4. ನೆಕ್ಸ್ಟ್ ನೋಡಿ, ಬೇಗ ಹೇಳ್ತೀನಿ, ಸ್ವಲ್ಪ ಟೈಮ್ ಆಯ್ತು. ಅಲ್ಲಿ ಟೈಮ್ ಅಲ್ಲಿ ಕೇಳೋರು ಕೇಳ್ತಿರ್ತಾರೆ ನೋಡಿ. ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಒಡೆಯಲಾಯಿತು. ಅಂದ್ರೆ ಒಂದು ಉದ್ದ ಸ್ಟೀಲ್ ಹಳಿಯನ್ನು ನಾವು ಹೊಡಿತೀವಿ. ಇನ್ನೊಂದು ತುದಿಯಲ್ಲಿ ಹಳಿಯ ಸಮೀಪ ತನ್ನ ಕಿವಿಗಳನ್ನು ಹಿಡಿದ ಒಬ್ಬ ವ್ಯಕ್ತಿ ಹೀಗೆ ಶಬ್ದ ಅಲೆಗಳನ್ನು ಕೇಳುತ್ತಾನೆ. ಹೇಗೆ? ಇಲ್ಲಿ ಬಡಿದ್ರೆ ಇಲ್ಲಿ ಕಿವಿ ಇಡ್ತಾನೆ. ಅದು ಹೆಂಗೆ ಶಬ್ದ ಕೇಳುತ್ತೆ? ಪ್ರಸಾರಣ ಮಾಧ್ಯಮ ಏನಂತ ಕೇಳ್ತಾರೆ. ಸ್ಟೀಲ್ ಮೂಲಕ ಒಂದು ಸಾರಿ ಮಾತ್ರ, ಗಾಳಿ ಮೂಲಕ ಒಂದು ಸಾರಿ ಮಾತ್ರ, 2 ಸಾರಿ. ಮೊದಲು ಸ್ಟೀಲ್ ಮೂಲಕ, ನಂತರ ಗಾಳಿ ಮೂಲಕ. 2 ಸಾರಿ, ಮೊದಲು ಗಾಳಿಯ ಮೂಲಕ ನಂತರ ಸ್ಟೀಲ್ನ ಮೂಲಕ. ಯಾವುದು ಎಷ್ಟು ಸಾರಿ ಸೌಂಡ್ ಕೇಳ್ತಾನ ಅವನು? ನೋಡಿ ನೀವು ಬೇಕಾದ್ರೆ ಒಂದು ಸ್ಟೀಲ್ ಹಿಂಗೆ ಇಟ್ಕೋರಿ. ಯಾವುದು ನೋಡಿ, ಯಾವುದು ಫಸ್ಟ್ ಹಿಂಗೆ ಸ್ಟೀಲಿಗೆ ಬಡಿಯೋದು ಈಚೆ ಕಡೆ ಕಿವಿ ಹಿಡೀರಿ ನೀವು. ಫಸ್ಟ್ ಸ್ಟೀಲ್ ಇಲ್ಲಿ ಬಡ್ದಾಗ ಒಮ್ಮೆ ಸ್ಟೀಲಿನ ಮೂಲಕ ಕೇಳೋದು, ನಂತರ ಗಾಳಿ ಮೂಲಕ ಬರುತ್ತೆ ಸ್ನೇಹಿತರೆ.
ಶಬ್ದದ ವೇಗ ಗಾಳಿಯ ವೇಗಕ್ಕಿಂತ ಹೆಚ್ಚಿರುತ್ತೆ, ನೆನ್ಪಿಟ್ಟವ್ರಿ. ಸೌಂಡು ಗಾಳಿ ವೇಗ ಫಸ್ಟ್, ಅದಕ್ಕೆ ಏನಾಗುತ್ತೆ, ಏನಿಲ್ಲಿ ಶಬ್ದದ ಮೂಲಕ ಬರುತ್ತೆ, ಆಮೇಲೆ ಗಾಳಿ ಮೂಲಕ ನಿಮಗೆ ಬರುತ್ತೆ. ಅದಕ್ಕೆ ಸರಿಯಾದ ಉತ್ತರ 2 ಸಾರಿ. ಮೊದಲು ಸ್ಟೀಲ್ ಮೂಲಕ, ನಂತರ ಗಾಳಿ ಮೂಲಕ. ಎದಕ್ಕಂದ್ರೆ ಗಾಳಿ ಘನವಸ್ತುಗಳಲ್ಲಿ ಸ್ಟೀಲ್ ಶಬ್ದವು ವೇಗವಾಗಿ ಚಲಿಸುತ್ತದೆ, ಆದ್ದರಿಂದ ಸ್ಟೀಲ್ ಹಳಿ ಮೂಲಕ ಬರುವ ಶಬ್ದ ಮೊದಲು ಕೇಳಿಸುತ್ತದೆ ಮತ್ತು ಗಾಳಿ ಮೂಲಕ ಬರುವ ಅದೇ ಶಬ್ದ ಸ್ವಲ್ಪ ತಡವಾಗಿ ಎರಡನೇ ಬಾರಿ ಕೇಳಿಸುತ್ತದೆ. ನೋಡಿ, ಗಾಳಿಗಿಂತ ಘನವಸ್ತುಗಳಲ್ಲಿ ಶಬ್ದ ವೇಗವಾಗಿರುತ್ತೆ. ನೋಡಿ, ಇಲ್ಲಿ ಗಾಳಿಗಿಂತ ಘನವಸ್ತುಗಳಲ್ಲಿ ವೇಗ ಏನು, ಶಬ್ದದ ವೇಗ ಅತಿಯಾಗಿರುತ್ತೆ, ಜಾಸ್ತಿ ಇರುತ್ತೆ ನೋಡಿ ಅಂತ ಹೇಳ್ತಾರೆ. ಈಗ ನಾವು ಬೆಲ್ ಬಡಿತೀವಿ ಶಾಲೆಯಲ್ಲಿ, ಗೊತ್ತಾ? ಘನವಸ್ತುಗಳಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ ನೋಡಿ ಸ್ನೇಹಿತರೆ. ಏನು, ಇದೊಂದು ಪಾಯಿಂಟ್ ನೀವು ಮನನ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ವಿದ್ಯುತ್ ಮೋಟಾರ್ ಅಥವಾ ವಿದ್ಯುತ್ ಗಂಟೆ, ವಿದ್ಯುತ್ ಪರಿವರ್ತಕ, ವಿದ್ಯುತ್ ಲೇಪನ ಯಾವ್ಯಾವ ನೋಡಿ. ಎದಕ್ಕೆ ಇವು ಏನೇನು ಪರಿಣಾಮ ನೋಡಿ. ವಿದ್ಯುತ್ ಮೋಟಾರ್ ಏನಾಗಾದ್ರೆ, ವಿದ್ಯುತ್ ಮೋಟಾರ್ ವಿದ್ಯುತ್ ಪ್ರವಾಹ ಯಾಂತ್ರಿಕ ಪರಿವರ್ತನೆ ನೋಡು. ವಿದ್ಯುತ್ ಪ್ರವಾಹನ ಯಾಂತ್ರಿಕ ಪರಿವರ್ತನೆ ನೋಡಿ. ವಿದ್ಯುತ್ ಮೋಟಾರ್ ಏನ್ ಮಾಡುತ್ತೆ ನಮ್ದು, ವಿದ್ಯುತ್ ಮೋಟಾರ್ ಏನ್ ಮಾಡುತ್ತೆ ನಮ್ದು, ವಿದ್ಯುತ್ ಮೋಟಾರ್ ಏನಾಗುತ್ತೆ ನಮ್ದು, ವಿದ್ಯುತ್ ಮೋಟಾರ್ ವಿದ್ಯುತ್ ಅನ್ನ ಯಾಂತ್ರಿಕ ಶಕ್ತಿಯಾಗಿ ನಾವ್ ಏನ್ ಮಾಡ್ತೀವಿ, ಯಾಂತ್ರಿಕ ಶಕ್ತಿಯಾಗಿ ಏನ್ ಮಾಡ್ತೀವಿ ಇಲ್ಲ. ಈಗ ನಾವ್ ಯಾವುದೇ ಗಾಡಿಯಲ್ಲಿ ವಿದ್ಯುತ್ ಅನ್ನು ಅದಕ್ಕೆ ಕೊಟ್ಟು ಬ್ಯಾಟ್ರಿ ಮುಖಾಂತರ ಕೊಟ್ಟರೆ ಅದನ್ನ ಮೆಷಿನ್ ತಿರ್ಗಕತ್ತೀವಿ, ಗಾಲಿಯನ್ನು ತಿರುಗ್ತಾವಲ್ಲ, ಅದೇನು ಯಾಂತ್ರಿಕ ಪರಿಣಾಮ ನೋಡಿ. ನೆಕ್ಸ್ಟ್ ವಿದ್ಯುತ್ ಗಂಟೆ ನೋಡಿ. ವಿದ್ಯುತ್ ಗಂಟೆ ಏನಂದ್ರೆ ವಿದ್ಯುತ್ ಅನ್ನು ಕೊಟ್ರೆ ಕಾಂತಿ, ಅಂದ್ರೆ ಈ ವಿದ್ಯುತ್ ಬೆಲ್ ಹಾಕಿದ್ರೆ ಅದ್ರ ಸುತ್ತಲೂ ಕಾಂತ ಕ್ಷೇತ್ರ ಉಂಟಾಗುತ್ತೆ. ನಿಮ್ಗೆ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ, ಜಸ್ಟ್ ನಿಮ್ಗೆ ಆನ್ಸರ್ ಇದಲ್ಲ, ಒಂದು ಇಮ್ಯಾಜಿನೇಷನ್ ಬರ್ಬೇಕು ನಿಮ್ಗೆ. ಇಲ್ಲಿ ಬೆಲ್ ನ ಬಡಿದ್ರೆ ಇಲ್ಲಿ ಕಾಂತ ಕ್ಷೇತ್ರ ಉಂಟಾಗುತ್ತೆ. ವಿದ್ಯುತ್ ಗಂಟೆ ಹಂಗಂದ್ರೆ ಏನು, ವಿದ್ಯುತ್ ಕಾಂತಿಯ ಪರಿಣಾಮ. ವಿದ್ಯುತ್ ಪರಿವರ್ತಕ ಹಂಗಂದ್ರೆ ಏನು, ವಿದ್ಯುತ್ ಪರಿವರ್ತಕ ಅಂದ್ರೆ ಏನು, ಟ್ರಾನ್ಸ್ಫಾರ್ಮರ್ ಅಂತ ಕರಿತಾರೆ. ಟ್ರಾನ್ಸ್ಫಾರ್ಮರ್, TC ಅಂತ ಕರಿತೀವಿ ನಾವು. ಟ್ರಾನ್ಸ್ಫಾರ್ಮರ್ ಇದೇನು, ಇದು ಮ್ಯೂಚುವಲ್ ಇಂಡಕ್ಷನ್ ನೋಡಿದೆ, ಪರಸ್ಪರ ಪ್ರೇರಕತೆ, ಪರಸ್ಪರ. ಟ್ರಾನ್ಸ್ಫರ್ ಅಂದ್ರೆ ಏನು, ಮ್ಯೂಚುವಲ್ ಮಾಡುತ್ತೆ ಅಲ್ಲಿ ಕರೆಂಟ್ನ. ವಿದ್ಯುತ್ ಲೇಪನ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ನೋಡಿ. ವಿದ್ಯುತ್ ಲೇಪನ ಅಂದ್ರೆ ಈ ವಿದ್ಯುತ್ನ ಲೇಪನ ಮಾಡಿದ್ರೆ ರಾಸಾಯನಿಕ ಕ್ರಿಯೆ ಅದು. ಒಂದ್ ಏನಾರ ಇಲ್ಲಿ ಎಲೆಕ್ಟ್ರೋಲೋಡ್ ಅಂತ ಇರ್ತ ಗೊತ್ತಾ, ಇಲ್ಲಿ ಒಳಗಡೆ ಹಿಂಗ್ ನೀರ್ ಹಾಕ್ಬಿಟ್ಟು ಒಂದ್-ಎರಡು ಎಲೆಕ್ಟ್ರೋಲೋಡ್ ಇರುತ್ತೆ. ಇಲ್ಲಿ ಮತ್ತೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್, ನ್ಯೂಟ್ರಾನ್ ಅಂತ ಈ ತರ ಇರುತ್ತಲ್ಲ ಸೈನ್ಸ್, ಆ ತರ ನೋಡಿ. ನಿಮಗೆ ಓದಿದ್ರೆ ಸ್ವಲ್ಪ ಬರ್ಲಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಸ್ನೇಹಿತರೆ? ಹಂಗಾರೆ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ. ಎಸ್, ಕರೆಕ್ಟ್, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸ್ಕ್ರೀನ್ ಶಾಟ್ ತಕೊಳ್ಳಿ, ಇಲ್ಲಿ ಐತೆ ನೋಡಿ. ಏನ್ ಎಕ್ಸ್ಪ್ಲನೇಷನ್ ಮಾಡಿದ್ನಿಲ್ಲ ಇಲ್ಲಿ ತಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿಘಟನೆ ಸರಿಯಾದ ಹಂತವನ್ನು ಅನುಕ್ರಮವಾಗಿ ಬರೆಯಿರಿ. ವಿಘಟನೆ ನೋಡಿ, ವಿಘಟನೆ ಏನೇನಾಗುತ್ತೆ ಹಂಗಂದ್ರೆ ನಿಮ್ಗೆ ಎಲ್ಲ ಇವು ಏನೇನು ವರ್ಡ್ಸ್ ಲೇಟ್ ಆಗಿ 12 ಗಂಟೆಯಲ್ಲಿ ನಾನು ಬಿಡೋನೆ ಮಾಡಲ್ಲ, ನೀವು ನೋಡ್ರಿ ಬಿಡ್ರಿ, ಗೊತ್ತಿಲ್ಲ ನಿಮಗೆ ಕ್ಲಾರಿಫಿಕೇಶನ್ ಆತಂದ್ರೆ ಲೈಕ್ ಕಮೆಂಟ್ ಕೊಡ್ತಿರೋ ಬಿಡ್ತಿಲ್ಲ, ಒಟ್ಟು ಕ್ಲಾರಿಫಿಕೇಶನ್ ಮಾಡ್ಕೊಂತೀವಿ ನೋಡಿ. ವಿಘಟನೆ ಅಂದ್ರೆ ಏನು, ಸತ್ತ ಜೀವಿಗಳಿಂದ ವಿಘಟನೆ ಆಗತಕ್ಕಂಥದ್ದು. ಸತ್ತ ಜೀವಿಗಳಿಂದ. ಹಂಗಂದ್ರೆ ಈಗ ನೋಡಪ್ಪ, ಇದು ಒಂದೊಂದೇ ನೋಡ್ಕೊಂತ ಹೋಗೋಣ. ಏನೇನು ಲೀಚಿಂಗ್ ಅಂದ್ರೇನು, ಅಪಚಯ ಅಂದ್ರೇನು. ಅಪಚಯ ಅಂದ್ರೆ ಏನು ಗೊತ್ತಾ ನೋಡಿ, ಅಪಚಯ ಅಂದ್ರೆ ಕೆಟಾಬಾಲಿಸಮ್ ಅಂತ ಕರಿತಾರೆ ಇದನ್ನ. ಇಂಗ್ಲಿಷ್ ಒಳಗಡೆ ನೆನ್ಪಿಟ್ಟು, ಯಾಕಂದ್ರೆ ನೆಕ್ಸ್ಟ್ ಇಂಗ್ಲಿಷ್ ಒಳಗೆ ಕೇಳಿ ಮಾಡ್ತೀರಿ. ಕೆಟಾಬಾಲಿಸಮ್ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಕೆಟಾಬಾಲಿಸಮ್ ಅಂತ ಕರಿತಾರೆ ಸ್ನೇಹಿತರಿಂದ. ಒಂದ್ ನಿಮಿಷ, ಕೆಟಾಬಾಲಿಸಮ್ ಸ್ವಲ್ಪ ಬರೆಯೋದು ಇಲ್ಲಿ ಪೆನ್ಸಿಲ್ ಕರೆಕ್ಟ್ ಆಗಿಲ್ಲ. ಈ ಅಪಚಯ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಕಿಣ್ವಗಳನ್ನು ಬಳಸಿ ವಸ್ತುಗಳನ್ನು ಸರಳೀಕರಿಸೋದು ನೋಡು. ಏನು, ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಕಿಣ್ವಗಳು ಅಂದ್ರೆ ಎಂಜೈಮ್ಸ್ ಸ್ನೇಹಿತರೆ. ಕಿಣ್ವಗಳು ಅಂದ್ರೆ ಎಂಜೈಮ್ಸ್ ಅನ್ನ ಸೇರಿಸಿ ವಿಘಟನೆ ಮಾಡ್ತವೆ, ವಸ್ತುಗಳನ್ನ ವಿಘಟನೆ ಮಾಡ್ತವೆ. ಹಂಗಂದ್ರೆ ಖನಿಜಕರಣ ಅಂದ್ರೆ ಏನು, ಒಂದೊಂದು ಶಬ್ದದ ಅರ್ಥ ತಿಳ್ಕೊಳ್ಳಿ. ಬರೀ ನಾನು ನಿಮ್ಗೆ ಆಪ್ಷನ್ ಹೇಳಿ ಹೋಗ್ಬೋದು. ಖನಿಜಕರಣ ಅಂದ್ರೆ ಏನು, ಮಿನರಲೈಸೇಷನ್ ಅಂದ್ರೆ ಹ್ಯೂಮಸ್ ಮತ್ತು ಅಷ್ಟು ವಿಘಟನೆಯಾಗಿ ಅಜೈವಿಕ ಪೋಷಕ ಸಹ ಬಿಡುಗಡೆ ಆಗುತ್ತೆ. ಖನಿಜೀಕರಣ ಅಂದ್ರೆ ಹ್ಯೂಮಸ್ ಅಂದ್ರೆ ಏನು, ಎಲೆಗಳು ಬಿದ್ದಿರ್ತಾವಲ್ಲ ಸ್ನೇಹಿತರೆ, ಎಲೆಗಳು, ಅದು ಹ್ಯೂಮಸ್ ಅಂತ ಕರೀತಾರೆ. ಅದು ಮತ್ತಷ್ಟು ವಿಘಟನೆಯಾಗಿ ಜೈವಿಕ ಆಗೋದಂದ್ರೆ ಗೊಬ್ಬರ ಆಗೋದು, ಗೊಬ್ಬರ. ಹ್ಯೂಮಿನಿಫಿಕೇಶನ್ ಅಂದ್ರೆ ಏನಂದ್ರೆ, ಹ್ಯೂಮಿಫಿಕೇಶನ್ ಅಂದ್ರೆ ಕಡು ಬಣ್ಣದ ಹ್ಯೂಮಸ್ ಎಂಬ ಪದಾರ್ಥ ಉಂಟಾಗುತ್ತೆ ನೋಡಿ. ಇಲ್ಲಿ ಎಲೆಗಳು ಎಲ್ಲಾನು ಹ್ಯೂಮಸ್ ಇರ್ತಾವಲ್ಲ, ಹ್ಯೂಮಸ್ ಕಡು ಬಣ್ಣಕ್ಕೆ ತಿರುಗೋದು, ಕಂದು ಬಣ್ಣಕ್ಕೆ ತಿರುಗೋದು ಸ್ನೇಹಿತರೆ. ಕ್ಷಾಲನ ಕ್ರಿಯೆ, ಲೀಚಿಂಗ್. ಕ್ಷಾಲನ ಕ್ರಿಯೆ ಅಂದ್ರೆ ನಿಮ್ಗೆ ವರ್ಡ್ ಗೊತ್ತಿರಲ್ಲ. ಲೀಚಿಂಗ್
ಲೀಚಿಂಗ್ ಲೀಚಿಂಗ್ ಅಂದ್ರೆ ನೀರಿನಲ್ಲಿ ಕರಗುವ ಪೋಷಕಾಂಶಗಳು. ಒಂದು ನಿಮಿಷ, ಒಂದು ನಿಮಿಷ ಸ್ನೇಹಿತರೆ.